Welcome, dear people of God. This is Sunday. This is the day of resurrection. It's a beautiful day. It's a day to rejoice because you have tuned in today into this program. How I want to thank you for tuning in. EBC Church, we love you, and this is for you and for all our friends who are viewing this program today. Welcome again to this program. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಈ ಭಾನುವಾರದ ಮುಂಜಾನೆಯ ಆರಾಧನೆಗಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಕೀರ್ತನೆ 122 ಮೊದಲನೇ ವಚನ ಹೀಗೆ ಹೇಳುತ್ತೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಪ್ರಿಯ ಜನರೇ, ಇವತ್ತು ನಿಮ್ಮ ಮನೆಯೇ ದೇವಾಲಯವಾಗಿದೆ. ನೀವು ಕುಳಿತಂಥ ಸ್ಥಳದಲ್ಲಿ, ನೀವು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗುವಾಗ ನಾವು ಕರ್ತನನ್ನು ಒಟ್ಟಾಗಿ ಆರಾಧನೆ ಮಾಡೋಣ. ನಿಮ್ಮ ಮನೆಯಲ್ಲಿ ನೀವು ಕೈಗಳನ್ನೆತ್ತಿ, ನಿಮ್ಮ ಹೃದಯವನ್ನೆತ್ತಿ ಕರ್ತನನ್ನು ಆರಾಧಿಸಿರಿ. ನಾವು EBC ಸಭೆಯ ಪರವಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇವೆ, ನಿಮ್ಮನ್ನು ಪ್ರೀತಿಸ್ತೇವೆ ಮತ್ತು ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸೃಷ್ಟಿಯ ಕಾಯುವವ ನೀನೇ, ನನ್ನ ಹೃದಯದೊಳ್ ನಿನ್ನನ್ನು ಆರಾಧಿಸುವೆನು, ಎಂತೆಂದು ಶಿರಬಾಗಿ ನಮಿಪೆ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ,
ಸರ್ವ ಸೃಷ್ಟಿಯ ಕಾಯುವವ ನೀನೇ. ನನ್ನ ಹೃದಯದೊಳಿನ್ನನ್ನು ಆರಾಧಿಸುವೆನು, ಎಂದೆಂದು ಶಿರವಾಗಿ ನಮಿತೆ. മന്ത്രിയം ദൈവം, നിത്യദാതനം വീരനം ദൈവം, ഉന്നത ദൈവം നീതിയ സൂര്യൻ, രാജാതിരാജനം മിശിഹ. അവനത്ഭുത മന്ത്രിയം ദൈവം, നിത്യദാതനം വീരനം ദൈവം, ഉന്നത ദേവൻ നീതിയൻ സൂര്യൻ, രാജാതിരാജനം മിശിഹ. ಪುನರುತ್ಥಾನದ ಭಾನುವಾರದ ಬೆಳಿಗ್ಗೆ ನಾವು ದೇವರ ವಾಕ್ಯವನ್ನು ಒಂದೆರಡು ನಿಮಿಷಗಳ ಕಾಲ ಧ್ಯಾನ ಮಾಡುವಂತೆ ನಾವು ಕೀರ್ತನೆಗಳು 25 ಸಾಮ್ಸ್ 25 ನಾವು ಈ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳುವ. ದೇವರ ವಾಕ್ಯದ ಮೊದಲನೇ 2 ವಚನಗಳು ಹೀಗೆ ಬರೆಯಲ್ಪಟ್ಟಿದೆ. ನಾನು ಇಂಗ್ಲಿಷ್ ಇದರಲ್ಲಿ ಓದುತ್ತೇನೆ, ನೀವು ಮನೆಯಲ್ಲಿ ನಿಮ್ಮ ಕನ್ನಡ whatever language ನೀವು ಅದನ್ನು ಓದ್ಕೊಳ್ಬೋದು. Unto thee, O Lord, do I lift up my soul. O my God, I trust in thee. Let not be ashamed. Let not my enemies triumph over me. 2 ವಚನಗಳು ನಾವು ನೋಡುವಾಗ ಅದು ಹೀಗೆ ಬರೆಯಲ್ಪಟ್ಟಿದೆ. O Lord, do I lift up my soul. What do you lift? ಯಾವುದಾದ್ರೂ ಕೆಳಗಡೆ ಬಿದ್ದು ಹೋಗಿದ್ರೆ ನಾವು ಅದನ್ನು ಎತ್ತುತ್ತೇವಲ್ಲ, will lift it up. When your soul is dropped down, ಹೇಗೆ ನಾವು ಅದನ್ನು ಲಿಫ್ಟ್ ಮಾಡ್ಬೋದು? ದಾವಿದ ರಾಜನು ಹೇಳುವಂತೆ ನಾವು ಅದೇ ದಾವಿದ ರಾಜನು ಬರೆದಿರುವಂಥ ಆ ಇನ್ನೊಂದು ಕೀರ್ತನೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 119ನೇ ಕೀರ್ತನೆ 116ನೇ ವಚನದಲ್ಲಿ, ಅಪೋಲ್ಡ್ ಮೀ ಅಕಾರ್ಡಿಂಗ್ ಅಂಟು ದೈ
ವರ್ಡ್. ದೇವರ ವಾಕ್ಯದಿಂದ ನಾವು ನಮ್ಮ ಆ ಒಂದು ಸೋಲ್ನ ನಾವು ಎತ್ತಿ ಹಿಡಿಬಹುದು. ಹಾಗೆ ಬರೆಯಲ್ಪಟ್ಟಿದೆ, and then I may live and let me not be ashamed of my hope. ಎರಡನೇ ವಚನದಲ್ಲಿ ಐ ಟ್ರಸ್ಟ್ ಇನ್ ದಿ ಲೆಟ್ ನಾಟ್ ಬಿ ಅಶೇಮ್ಡ್. ಮೊದಲನೇ ಪಾಪ ಮಾಡಿದಂಥ ಆದಾಮ ಮತ್ತು ಹವಳು ಮಾಡಿದ ಪಾಪದಿಂದ ನಿಮಿತ್ತವಾಗಿ ದ ವೆರಿ ಫಸ್ಟ್ ಥಿಂಗ್ ವಾಟ್ ಪುಟ್ ದೆಮ್ ಇನ್ ಟು ಫಿಯರ್ ವಾಸ್ ಶೇಮ್. ಇವತ್ತು ಕೂಡ ಶೇಮ್ ಅನ್ನುವುದು ಬಹಳ ಒಂದು ಫಿಯರ್ ಆಗುವಂಥ ಆ ಒಂದು ಸಂಗತಿ. ಮನುಷ್ಯನಿಗೆ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡಾಗ ಅವನಿಗೆ ಫಸ್ಟ್ ಆಗುವುದು ಶೇಮ್ ಆಗ್ತದೆ ಅಲ್ವಾ. ಆದರೆ ನಿನ್ನ ರಕ್ಷಕನು, ನನ್ನ ರಕ್ಷಕನು, ವಾಟ್ ಎ ಸೇವಿಯರ್, ಎಂಥ ರಕ್ಷಕನು ಆತನು. ಹೀ ಡೈಡ್ ಅಪಾನ್ ದ ಕ್ರಾಸ್ ನೇಕೆಡ್ ದಟ್ ಐ ಕುಡ್ ಬಿ, ನನ್ನ ಶೇಮ್ ಅದು ಹೋಗಿ ಟು ಕವರ್ ವಿತ್ ದ ಗ್ಲೋರಿ ಆಫ್ ಗಾಡ್, ದೇವರ ಮಹಿಮೆ ನನ್ನ ಮೇಲೆ ಬರಲಿಕ್ಕೆ. ಜಸ್ಟ್ ಆಸ್ ವಿತ್ ಹಿಸ್ ಡೆತ್, ಆತನು ತನ್ನ ಮರಣದಿಂದ ಹೇಗೆ ನನ್ನ ಮರಣವನ್ನು ಗೆದ್ದನೋ ಅದೇ ರೀತಿ ಆತನು ತನ್ನ ನೇಕೆಡ್ನೆಸ್ ಇಂದ, ಆತನ ಆಫರಿಂಗ್ ಇಂದ ನನ್ನ ಶೇಮನ್ನು ಆತನು ತೆಗೆದುಕೊಂಡನು ಅಲ್ವಾ. ಹಂಗೆ ನಾವು ವರ್ಡ್ಸ್ ನಂಬರ್ 4 ಹೋಗುವಾಗ, ಶೋ ಮಿ ದೈ ವೇಸ್ ಓ ಲಾರ್ಡ್, ಟೀಚ್ ಮಿ ದೈ ಪಾತ್ಸ್ ಅಲ್ವಾ. 4ನೇ ವಚನದಲ್ಲಿ ಶೋ ಮಿ ದೈ ವೇಸ್ ಓ ಲಾರ್ಡ್ ಅಂಡ್ ಟೀಚ್ ಮಿ ದೈ ಪಾತ್ಸ್. ವೇ ಇಸ್ ಒನ್ ಥಿಂಗ್, ದ ಪಾತ್ ಇಸ್ ಅ ಡಿಫರೆಂಟ್ ಥಿಂಗ್ ಅಲ್ವಾ. ನಾವು ಆ ವೇ ತೋರಿಸಿದ್ರೆ, ಹೌ ಡು ಯು ಗೋ ಟು ದಟ್ ವೇ? ಥ್ರೂ ದಟ್ ವೇ ಈಸ್ ಥ್ರೂ ದ ಪಾತ್ಸ್. ಪಾತ್ಸಲ್ಲಿ ಇರುವಂಥದ್ದು ಎಲ್ಲ ಒಂದು ರೀತಿಯ ಒಂದು ಅಡಚಣೆ ಆಗಲಿ ಏನೇ ಆದ್ರೂ ಆ ಪಾತ್ಸದಲ್ಲಿರ್ತದೆ. ಕರ್ತನ ಅದನ್ನು ನಮಗೆ ತೋರಿಸ್ಲಿಕ್ಕೆ ಹೋಗ್ತಾನೆ ಅಲ್ವಾ. ಅದರ ಒಂದು ಕಂಡೀಷನ್ ಇದೆ, ಅದು ಭಾಳ ಬ್ಯೂಟಿಫುಲ್ ಆಗಿರುವಂಥ ಕಂಡೀಷನ್ನು 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ದ ಮೀಕ್ ವಿಲ್ ಹಿ ಗೈಡ್ ಇನ್ ಜಡ್ಜ್ಮೆಂಟ್ ಆ್ಯಂಡ್ ದ ಮೀಕ್ ವಿಲ್ ಹಿ ಟೀಚ್ ಹಿಸ್ ವೈಸ್. ಯಾರಿಗೆ ಆ ಮೀಕ್ನೆಸ್ ಇದೆಯೋ ಅಲ್ವಾ, ಅವರಿಗೆ ಮಾತ್ರ ಕರ್ತನು ತನ್ನ ಒಂದು ಗೈಡು ಮತ್ತು ಆತನು ಟೀಚ್ ಹಿಸ್ ವೇ, ಆತನ ಮಾರ್ಗವನ್ನು ಆತನು ಅವರಿಗೆ, ಅಂಥವರಿಗೆ ಅದನ್ನು ತೋರಿಸಲಿಕ್ಕೆ, ಅವರಿಗೆ ಹೇಳ್ಕೊಡ್ಲಿಕ್ಕೆ ಆತನು ಇಷ್ಟಪಡುತ್ತಾನೆ ಅಲ್ವಾ. ಅಂಡ್ ವಾಟ್ ಅ ಫ್ಯಾಂಟಾಸ್ಟಿಕ್ ಥಿಂಗ್. ಕೊನೇ ವಚನ ಒಂದು ಬರೆಯಲ್ಪಟ್ಟಿದೆ ಹೀಗೆ, ರಿಡೀಮ್ ಇಸ್ರೇಲ್ ಓ ಗಾಡ್ ಔಟ್ ಆಫ್ ಹಿಸ್ ಟ್ರಬಲ್ಸ್. ಪ್ರಿಯ ಸಹೋದರ ಸಹೋದರಿಯರೇ, ರಾಜನಾದಂಥ ದಾವೀದನು ರಾಜಾದಿರಾಜನಾದಂಥ ಕರ್ತನಿಗೆ ಪ್ರಾರ್ಥನೆ ಮಾಡುವಂಥ ಈ ಒಂದು ಪ್ರಾರ್ಥನೆ, ಎ ಕಿಂಗ್ ಇಸ್ ಪ್ರೇಯಿಂಗ್ ಟು ದ ಕಿಂಗ್ ಆಫ್ ಕಿಂಗ್ಸ್ ಅಲ್ವಾ. ಇಸ್ರಾಯೇಲ್ ದೇಶದ ರಾಜನು ಅವನು ಹೇಳ್ತಾ ಇದ್ದಾನೆ, ಈ ಇಸ್ರಾಯೇಲ್ ದೇಶ ಹೌದು, ಅವರು ಟ್ರಬಲ್ಸ್ ಇಂದ ಡೆಲಿವರ್ ಆಗಬೇಕಾದ್ರೆ ದೇವ ನೀನು ಇವರಿಗೆ ದೇವರು ಆಗಿರಬೇಕು, ರಾಜನಾದ ರಾಜಾದಿನಾಗಿ ಇರಬೇಕು ಅಲ್ವಾ. ಎ ಫ್ಯೂ ಥಿಂಗ್ಸ್ ಅಲ್ವಾ. ರಾಜನಿಗೆ ಅಲ್ಲ, ಎ ಮ್ಯಾನ್ ಆಫ್ಟರ್ ಹಿಸ್ ಓನ್ ಹಾರ್ಟ್ ಅಂತ ದೇವರು ಅವನಿಗೆ ಒಂದು ಟೈಟಲ್ ಕೊಟ್ಟಿದ್ದಾನೆ. ದೇವರು ದಾವೀದನಿಗೆ ಕೊಟ್ಟಿರುವಂಥ ಆ ಟೈಟಲ್ ಅದು ಯಾವ ಮನುಷ್ಯನು ಕೊಟ್ಟಿಲ್ಲ, ಯಾರು ಆತನಿಗೆ ಕೊಟ್ಟಿಲ್ಲ. ಆದರೆ ಈ ದೇವರ ಹೃದಯದ ಹತ್ತಿರದಲ್ಲೇ ಇರುವಂಥ ಈ ಮನುಷ್ಯನಿಗೆ ಏನಾಗುತ್ತದೆ, ದರ್ ಇಸ್ ಹಿಸ್ ಸೋಲ್ ಇಸ್ ಡೌನ್. ನನ್ನ ಪ್ರಿಯ ಸಹೋದರ ಸಹೋದರರೇ, today morning if your soul is down, all you have to do is one thing, just as David ಆತನು ಹೇಳಿದಕ್ಕಂತೆ, according to thy word I will live and let me not be ashamed of my hope ಅಲ್ಲ. ನೀವು ನಿಮ್ಮ ದಿ ಆರ್ಕ್ ಆಫ್ ದ ಕವನೆಂಟ್, ಯಾವುದು ಆರ್ಕ್ ಆಫ್ ದ ಕವನೆಂಟ್? ನಮ್ಮ ಹೃದಯ. ಆರ್ಕ್ ಆಫ್ ದ ಕವನೆಂಟ್ ಅಲ್ಲಿ ಏನಿರ್ತದೆ, ಆ ಒಂದು ಟ್ಯಾಬರ್ನಾಕಲ್ ನಾವು ನೋಡುವಾಗ ಅದರ ಒಳಗಡೆ ಮನ್ನಾ ಇದೆ ಅಲ್ವಾ, ದೇವರ ವಾಕ್ಯ ಇದೆ. ಇಫ್ ಯು ಫಿಲ್ ಯುವರ್ ಹಾರ್ಟ್, ಇಫ್ ಯು ಫಿಲ್ ದಿಸ್ heart, that is the ark of the covenant of your tabernacle, ಇದು ಒಂದು ಇಡೀ ಶರೀರ ಒಂದು ಟ್ಯಾಬರ್ನಾಕಲ್ ಆದರೆ, ಇಫ್ ದಟ್ ಟ್ಯಾಬರ್ನಾಕಲ್ ಅಂಡ್ ಆ ಒಂದು ಹಾರ್ಟ್ ಅಲ್ಲಿ ದೇವರ ವಾಕ್ಯವನ್ನು ತುಂಬಲ್ಪಟ್ಟಿದೆ, your soul will always be lifted up, my dear brothers and sisters. Let God bless these few words. Amen.
ಯೇಸುವಿಗೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ಇಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಸಯ್ಯ. ಇಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಸಯ್ಯ. ನನ್ನ ಪ್ರಾಣ ನೀನೇ, ನನ್ನ ಉಸಿರು ನೀನೇ, ನನ್ನ ಪ್ರಾಣ ನೀನೇ, ನನ್ನ ಉಸಿರು ನೀನೇ, ಎಂದೆಂದು ನಿನಗೆ ಆರಾಧನೆ, ಎಂದೆಂದು ನಿನಗೆ ಆರಾಧನೆ. ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಭಾನುವಾರ ದೇವರು ನಮಗೆ ಕೊಟ್ಟಿದ್ದಾನೆ. ವಿಶೇಷವಾದ ರೀತಿಯಲ್ಲಿ ನಾವು ಆತನನ್ನು ಆರಾಧಿಸುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಇದು ಪುನರುತ್ಥಾನದ ದಿನ. ಯೇಸು ಸ್ವಾಮಿಯು ಸಮಾಧಿಯನ್ನು ಬಿಟ್ಟು ಬಂದಂಥ ದಿನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನಾವು ತಿಳಿದು ಆತನ ಪುನರುತ್ಥಾನದ ಬಲವನ್ನು ಹೊಂದಿಕೊಂಡು ಆತನನ್ನು ಆರಾಧಿಸುವಂತೆ ಇವತ್ತು ದೇವರು ನಮ್ಮನ್ನು ಕರೆದಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯವನ್ನು ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ ಆತನ ಸಹಾಯಕ್ಕಾಗಿ. ಪ್ರೀತಿಯುಳ್ಳ ನಮ್ಮ ತಂದೆ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಿನ್ನ ಮಗನು ನಮ್ಮ ರಕ್ಷಕನಾಗಿರುವ ಯೇಸು ಸ್ವಾಮಿಯ ಪುನರುತ್ಥಾನದ ದಿನಕ್ಕಾಗಿ ನಿಮಗೆ ಸ್ತೋತ್ರ 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 ಸಲ್ಲಿಸ್ತೇವೆ. ಯೇಸುವೆ, ನೀನು ಸಮಾಧಿಯನ್ನು ಬಿಟ್ಟು ಮೃತ್ಯುಂಜಯನಾಗಿ ಬಂದಂಥ ಈ ದಿನದಲ್ಲಿ ನಿನ್ನ ಸಭೆಯಾಗಿರುವ ನಾವೆಲ್ಲರೂ ಸೇರಿ ನಮ್ಮ ಮನೆಗಳಲ್ಲಿ ಇದ್ದ ಸ್ಥಳಗಳಲ್ಲಿ ಆರಾಧಿಸುವಂತೆ ನಮ್ಮನ್ನು ಕರೆದಿದ್ದೆ. ಇದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಬಾ ಕರ್ತನೆ, ಮಾತನಾಡು ನನ್ನೊಂದಿಗೆ, ನಮ್ಮ ಒಬ್ಬೊಬ್ಬರೊಂದಿಗೆ. ನಮ್ಮನ್ನು ಬದಲಾಯಿಸು. ನಾವು ನಿನ್ನನ್ನು ಹುಡುಕುವ ಮನುಷ್ಯರಾಗುವ ಕೃಪೆಗೆ ನಮ್ಮ ನಡೆಸಬೇಕೆಂದು ಯೇಸು ಸ್ವಾಮಿ ಹೆಸರು ಬೇಡಿದ್ದೇನೆ ತಂದೆ, ಆಮೆನ್. ಇವತ್ತಿನ ಸಂದೇಶದ ಒಂದು ತಲೆಬರಹ ಏನಂತಂದರೆ, ಬಂದು ನೋಡಿರಿ ಅಂತ. ಬಂದು ನೋಡಿರಿ ಅಂತ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನಿಮ್ಮ ಗಮನವನ್ನು ಹರಿಸಬೇಕಂತ ಕರ್ತನೇ ಪ್ರೇರೇಪಣೆ ಕೊಟ್ಟಿದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ, 1ನೇ ಅಧ್ಯಾಯದ 35ನೇ ವಚನದಿಂದ 41 ವಚನದವರೆಗೆ ನಾವು ಓದಿಕೊಳ್ಳೋಣ. ಯೋಹಾನ 1:35 41. ಮರುದಿನ ತಿರುಗಿ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಆ ಇಬ್ಬರು ಶಿಷ್ಯರು ಅದನ್ನು ಕೇಳಿ ಯೇಸುವಿನ ಹಿಂದೆ ಹೋದರು. ಯೇಸು ಹಿಂದಿರುಗಿ ಅವರು ತನ್ನ ಹಿಂದೆ ಬರುವುದನ್ನು ಕಂಡು, ನಿಮಗೆ ಏನು ಬೇಕಾಗಿದೆ ಎಂದು ಕೇಳಲು ಅವರು, ರಬ್ಬಿಯೇ, ನೀನು ಇಳುಕೊಂಡಿರುವುದು ಎಲ್ಲಿ ಅಂದರು. ರಬ್ಬಿ ಅಂದರೆ ಗುರು. ಆತನು ಬಂದು ನೋಡಿರಿ ಅಂದಾಗ ಅವರು ಬಂದು ಆತನು ಇಳುಕೊಂಡಿದ್ದ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ದರು. ಆಗ ಹೆಚ್ಚು ಕಡಿಮೆ ಸಾಯಂಕಾಲ 4 ಗಂಟೆಯಾಗಿತ್ತು. ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸೀಮೋನ್ ಪೇತ್ರನ ತಮ್ಮನಾದ ಅಂದ್ರೆಯನು ಒಬ್ಬನು. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ, ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದನು. ಈ ಭಾಗದಲ್ಲಿ ಸುವಾರ್ತೆ
ಈ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ ಸುವಾರ್ತೆಗಳಲ್ಲಿ ನಮಗೆ ನ್ಯಾರೇಟಿವ್ ಇದೆ, ಅಂದರೆ ಕತೆ ಅಂತ ನೋಡ್ತಾ ಇದ್ದೀವಿ. ಬೇರೆ 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 ರೀತಿಯಾದ ಒಂದು ವಾಕ್ಯಗಳು ಕೂಡ ದೇವರ ವಾಕ್ಯದಲ್ಲಿ ಇದೆ. ಅದು ಯಾವುದು ಅಂತಂದರೆ ಒಂದು ಚರಿತ್ರೆ ಮತ್ತು ಪದ್ಯ, ಪ್ರವಾದನೆ ಗ್ರಂಥಗಳು, ಮತ್ತು ಈಗ ಇದು ನಡೆದ ಘಟನೆಯನ್ನು ಇದ್ದಕ್ಕಿದ್ದಾಗೆ ಕಥೆ ರೂಪದಲ್ಲಿ ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಕರ್ತನು ನಮಗೆ ತನ್ನ ಸುವಾರ್ತೆಗಳಲ್ಲಿ 4 ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ನಮಗೆ ಬಿಚ್ಚಿ ಇಟ್ಟಿದ್ದಾನೆ. ಇದಕ್ಕೆ ಮತ್ತೇನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಒಂದು ರೀತಿಯಲ್ಲಿ ನೋಡಬೇಕಾದ್ರೆ. ಆದರೆ ಒಂದು ಸ್ವಲ್ಪ ಹೊತ್ತು ಈ ಭಾಗದಿಂದ ನಮಗೇನು ಸಿಗ್ತದೆ ಅನ್ನುವಂಥ ಒಂದು ವಿಶೇಷವಾದ ಸಂಗತಿಯನ್ನು ನಾವು ತಿಳ್ಕೊಳ್ಳುವಂತೆ ಇನ್ನು ಸ್ವಲ್ಪ ಹೊತ್ತು ಇರ್ರಿ. ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾನೆ, ಬಲಪಡಿಸ್ತಾನೆ. ಯೇಸು ಕ್ರಿಸ್ತನ ಮೊದಲನೇ ಬರೋಣದಕ್ಕಿಂತ ಮುಂಚೆ ಹಳೆ ಒಡಂಬಡಿಕೆ ಇತ್ತು. ಹಳೆ ಒಡಂಬಡಿಕೆಯಾದ ನಂತರ ಯೇಸು ಸ್ವಾಮಿ ಹೊಸ ಒಡಂಬಡಿಕೆನ ಸ್ಥಾಪಿಸೋದಕ್ಕೆ ಈ ಪ್ರಪಂಚಕ್ಕೆ ಬಂದು ನೆನ್ಬಿಟ್ಟು ನಾವು ನೋಡ್ತೇವೆ. ಆದರೆ ಹೀಗೆ ನೋಡ್ತೇವೆ ಏನಂತಂದರೆ ಹಳೆ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆಗೂ ಮಧ್ಯದಲ್ಲಿ 400 ವರ್ಷಗಳು ಕಳೆದಿದೆ. 400 ವರ್ಷ ನಾವು ನೋಡಬೇಕಾಗಿದ್ರೆ ಅದು ಮೌನವಾದ ಸಮಯ ಅಂತ ನೋಡ್ತಾ ಇದ್ದೀವಿ. ಸೈಲೆಂಟ್ ಇಯರ್ಸ್, 400 ಇಯರ್ಸ್ ಅಂತ ನೋಡ್ತಾ ಇದೆ. ಸೈಲೆಂಟ್ ಅಂದರೆ ಬೇರೆ ಏನೂ ನಡೀಲಿಲ್ಲ ಪ್ರಪಂಚದಲ್ಲಿ ಅಂತಲ್ಲ. ಜನರು ಮಾತಾಡ್ತಾ ಇದ್ರು, ಜನರು ಮದುವೆ ಮಾಡ್ಕೊಳ್ತಾ ಇದ್ರು, ಜನರು ಕೆಲಸ ಮಾಡ್ತಾ ಇದ್ರು, ಜನರು ಯುದ್ಧಗಳಿಗೆ ಹೋಗ್ತಾ ಇದ್ರು, ಜನರು ಹಾಗೆ ಮಾಮೂಲೆಲ್ಲ ನಡೀತಾ ಇತ್ತು, ಬೇಕಾದಷ್ಟು ನಡೀತಾ ಇತ್ತು. ಆದರೆ ಸೈಲೆಂಟ್ ಎಲ್ಲಿಂದ ಸೈಲೆನ್ಸ್ ಆಯಿತು ಅಂತಂದರೆ ಪರಲೋಕದಿಂದ ದೇವರು ಮಾತನಾಡಲಿಲ್ಲ. ಹಿ ವಾಸ್ ಸೈಲೆಂಟ್. 400 ವರ್ಷ ಹಳೆ ಒಡಂಬಡಿಕೆಯ ಭಕ್ತರು ಹೊಸ ಒಡಂಬಡಿಕೆಗೆ ಕಾಲಿಡುವಂಥ ಸಮಯದಲ್ಲಿ ಆ 400 ವರ್ಷದಲ್ಲಿ ನಾವು ನೋಡಬೇಕಾಗಿದ್ರೆ ಅವರು ಸೈಲೆಂಟ್ ಆಗಿರುವಂಥದ್ದನ್ನು ಅವ್ರಿಗೆ ಗಾಬರಿಯಾಗಿ ಹೋಗಿತ್ತು. ಯಾಕಂದರೆ ಅವರು ದೇ ವರ್ ನಾಟ್ ಯೂಸ್ ಟು ಇಟ್. ಹೇಗಾದರೂ ಎಲ್ಲಾದರೂ ಒಂದು ಪ್ರವಾದಿ ನೆಬ್ಬಿಸಿ ದೇವರು ಮಾತನಾಡ್ತಾ ಇದ್ದ ಮಧ್ಯದಲ್ಲಿ. ಆದರೆ ಈ 400 ವರ್ಷ ಕರ್ತನು ಮಾತನಾಡಲಿಲ್ಲ, ಸೈಲೆಂಟ್ ಆಗಿದ್ದ. ಕಾರಣಗಳಿದ್ದ ಅದಕ್ಕೆ. ಪರಲೋಕದಲ್ಲಿ ಏನೋ ಒಂದು ಸಿದ್ಧವಾಗ್ತಿತ್ತು. ಆ ಸಿದ್ಧವಾಗುವಂಥ ಆ ಸಮಯದಲ್ಲಿ ಯೇಸು ಕ್ರಿಸ್ತನ ಮೊದಲನೆಯ ಬರಣದ ವಿಷಯದಲ್ಲಿ ತೀರ್ಮಾನಿಸಿ ಯೇಸು ಸ್ವಾಮಿ ಈ ಪ್ರಪಂಚಕ್ಕೆ ಬಂದು ನೆನ್ಬಿಟ್ಟು ನಾವು ನೋಡ್ತೇವೆ. ದಟ್ ಸೈಲೆನ್ಸ್ ವಾಸ್ ಬ್ರೋಕನ್ ಅಟ್ ದ ಟೆಂಪಲ್ ಇನ್ ಜೆರುಸಲಂ. ಅಂದರೆ ಆ ಮೌನ ಕಾಲ ಇತ್ತಲ್ಲ, 400 ವರ್ಷ ಎಲ್ಲರೂ ಒಂದು ರೀತಿಯಲ್ಲಿ ದೆಸೆಗೆಟ್ಟು ದಿಕ್ಕೆಟ್ಟು ಒಂಥರ ಕಂಗಾಲಾಗಿರ್ಲಿಕ್ಕೆ ಸಾಕು. ಯಾಕೆ ದೇವರು ಮಾತಾಡ್ತಿಲ್ಲ ನಮ್ಮ ಜೊತೆಗೆ ಅಂತ, ಯೆಹೋವನು ಯಾಕೆ ಮಾತಾಡ್ತಿಲ್ಲ ಅಂತ. ಇಷ್ಟು ಮಂದಿ ಪ್ರವಾದಿಗಳನ್ನು ಉಪಯೋಗಿಸಿ ಇಷ್ಟೆಲ್ಲ ವರ್ಷಗಳನ್ನು ಮಾತನಾಡಿರುವಂಥ ದೇವರು ಯಾಕೆ ಮಾತನಾಡ್ತಿಲ್ಲ ಅಂತ ಅವರಿಗೆ ಕಂಗಾಲಾಗಿರ್ಬೋದು. ಆದರೆ ಒಂದು ದಿವಸ ಬಂತು ಏನಂತಂದರೆ, ಜಕರ್ಯನೆಂಬ ಒಬ್ಬ ವ್ಯಕ್ತಿಯ ಒಂದು ಯಾಜಕನು ದೇವಾಲಯದಲ್ಲಿ ದಯವಿಟ್ಟು ಕೇಳಿಸ್ಕೊಡ್ರಿ, ಎಲ್ಲಿ ನಿಂತಿದ್ದಾನಂತಂದರೆ ದೇವಾಲಯದಲ್ಲಿ. ಲೂಕನ್ ಬರೆದ ಸುವಾರ್ತೆ ನೋಡ್ತೀವಿ ನಾವು. ಅದನ್ನು ಒಂದು ವಚನ ಓದ್ಬಿಡೋಣ, 1-2 ವಚನಗಳಲ್ಲಿ ಓದ್ಬಿಡೋಣ. ಅಲ್ಲಿ ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ. ಲೂಕನ್ ಬರೆದ ಸುವಾರ್ತೆ ಮತ್ತು ಅದರ 1ನೇ ಅಧ್ಯಾಯದಲ್ಲಿ ಜಕರ್ಯ ಮತ್ತು ಎಲಿಜಬೆತ್ ಎಂಬ ಮುಪ್ಪಿನ ಪ್ರಾಯದಲ್ಲಿರುವಂಥ ಈ ಯಾಜಕ ಮತ್ತು ಅವನ ಹೆಂಡತಿ ಕುಟುಂಬ, ಇವರಿಗೆ ಮಕ್ಕಳಿರಲಿಲ್ಲ. ಮಕ್ಕಳು ಇಲ್ಲದೆ ಇರುವಂಥ ಒಂದು ಮುದಿ ಪ್ರಾಯಕ್ಕೆ ಹೋಗಿರುವಂಥ ಒಂದು ಯಾಜಕನು ಮತ್ತು ಅವನ ಹೆಂಡತಿಗೆ ಕರ್ತನು ಒಂದು ಮಗುವನ್ನು ಕೊಡುವುದರಿಂದ ಈ ಸೈಲೆನ್ಸನ್ನು ಬ್ರೇಕ್ ಮಾಡಿಬಿಟ್ಟ. ಈ ಮೌನ ಕಾಲವನ್ನು ಮುಗಿಸಿ, ಎಂಥ ಚಂದ ಅಂತಂದರೆ ನನಗೆ ಈ ಒಂದು ಭಾಗ ನಾನು ಅನೇಕ ಸಾರಿ ಈ ಕ್ರಿಸ್ಮಸ್ ಟೈಮ್ನಲ್ಲಿ ಓದ್ತೇವೆ ಇದನ್ನು. ಅನೇಕ ಸಾರಿ ನಾವು ಕ್ಯಾರಲ್ಸ್ಗೆ ಹೋದಾಗ ಕ್ರಿಸ್ಮಸ್ ಟೈಮ್ನಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಂದು 5 ನಿಮಿಷನೋ 6 ನಿಮಿಷ 8-10 ನಿಮಿಷನೋ ಒಂದು ಮೆಸೇಜ್ ಕೊಡುವಂಥ ಸಮಯದಲ್ಲಿ ಈ ಒಂದು ಭಾಗವನ್ನು ಅನೇಕ ಸಾರಿ ನಾವು ಆಲೋಚನೆ ಮಾಡಿದ್ದೇವೆ. ನನಗೆ ಚಂದವಾಗಿರುವಂಥ ಸಂಗತಿ ಏನು ಅಂತಂದರೆ, ಜಕರ್ಯನು ಹೊರಗಡೆ ನಿಂತ್ಕೊಂಡಿಲ್ಲ, ಅಂಗಳದಲ್ಲಿ ನಿಂತ್ಕೊಂಡಿಲ್ಲ, ಅವನು ಪರಿಶುದ್ಧವಾದ ಸ್ಥಳದಲ್ಲಿ ಅವನು ಮೇಜಿನ ಹತ್ರ ನಿಂತ್ಕೊಂಡಿಲ್ಲ, ಅಥವಾ ದೀಪಸ್ತಂಭ ಹತ್ರ ನಿಂತ್ಕೊಂಡಿಲ್ಲ. ಅವನು ನಿಂತ್ಕೊಂಡಿದ್ದು ಎಲ್ಲಿ ಅಂತಂದರೆ ಧೂಪವೇದಿ ಹತ್ರ ಅವನು ಬಂದು ನಿಂತುಕೊಂಡಿದ್ದಾನೆ. ತೆರೆಯ ಎದುರಾಗಿ, ಅಂದರೆ ಆ ದೇವಾಲಯದ ತೆರೆ ಎದುರಾಗಿ ಒಂದು ಧೂಪವೇದಿ ಇತ್ತು. ಆ ಧೂಪ ಪ್ರಾರ್ಥನೆಗೆ ಸೂಚನೆ ಆಗಿತ್ತು.
ಎಂಥ ಚಂದ ಗೊತ್ತಾ, ಆ ಒಂದು ಧೂಪ ವೇದಿಯ ಪಕ್ಕದಲ್ಲಿ ಬಲಗಡೆ ಒಬ್ಬ ದೇವದೂತನು ಅಲ್ಲಿ ಬಂದು ನಿಂತು ಮೊದಲನೇ ವಚನ, ಮೊದಲನೇ ವರ್ಡ್, ಪರಲೋಕದಿಂದ ಬಂದಿರುವಂಥ ಮೊದಲನೇ ಶಬ್ದ ಏನು ಅಂತಂದರೆ ಅಂಜಬೇಡ ಅಂತ. ಹೊಸ ಒಡಂಬಡಿಕೆ ಪ್ರಾರಂಭ ಆಗಿರುವಂಥದ್ದೇ. ನಾನು ಒಂದ್ಸಾರಿ ಹೇಳಿದ್ದೆ, ನಾನು ಹೋದ ವಾರ ಹೇಳಿದ್ದೆ ಅನಿಸುತ್ತೆ, ಜ್ಞಾಪಕ ಇರ್ಬೋದು ನಿಮಗೆ. ಹೊಸ ಒಡಂಬಡಿಕೆ ಬರುವಾಗ ಅಂಜಬೇಡ ಅಂಜಬೇಡ ಅಂತ. The silence was broken with a fear not to Zacharias in the temple. ಅವನು ಪ್ರಾರ್ಥನೆ ಮಾಡ್ತಿದ್ನೇನೋ ಅಲ್ಲಿವನು. ಧೂಪದಂತೆ ಅವನ ಪ್ರಾರ್ಥನೆ ಏರಿ ಹೋಗ್ತಾ ಇತ್ತು. ಅದಕ್ಕೆ ಆ ಬಂದಿರುವಂತ ದೇವದೂತನ ಹೇಳ್ತಾನೆ, ಜಕರ್ಯನೇ ಅಂಜಬೇಡ, ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟಿದೆ, ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟಿದೆ, ಪ್ರಾರ್ಥನೆಯನ್ನ ದೇವರು ಕೇಳಿದ್ದಾನೆ ಅಂತ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಅಂತ ದೂತನು ಹೇಳ್ತಾನೆ. ಎಂಥ ಚಂದವಾಗಿರುವಂಥ ವಿಷಯ ಇದು. ಹಾಗಾದರೆ ನಾವು ಯೋಹಾನ್ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಆ ಭಾಗಕ್ಕೆ ನಾವು ಬರೋಕ್ಕಿಂತ ಮುಂಚೆ ನಮಗೆ ಪರಿಚಯ ಆಗಬೇಕಾಗಿರುವಂಥದ್ದು ಏನು ಅಂತಂದರೆ, ಸ್ನಾನಿಕನಾದ ಯೋಹಾನನು ಹುಟ್ಟುವಂಥ ರೀತಿ ನಾವು ನೋಡ್ತಾ ಇದ್ದೇವೆ. 400 ವರ್ಷ ಸೈಲೆಂಟ್ ಆಗಿದ್ದ ದೇವರು, ಮಾತನಾಡಲಿಲ್ಲ. ಈಗ ದೇವದೂತನನ್ನು ಕಳಿಸಿ ಅಂಜಬೇಡ ಅಂತ ಹೇಳ್ತಾ ಇದ್ದಾನೆ. ಇವತ್ತು ನನಗನ್ನಿಸ್ತದೆ, ಇವತ್ತು ಯಾವತ್ತೋ ಅದು 2000 ವರ್ಷದ ಹಿಂದೆ ನಡೆದಿರುವಂಥ ಘಟನೆ ಇದು. ಆದರೆ ಇವತ್ತು 20ನೇ ಶತಮಾನದಲ್ಲಿ, ಇವತ್ತು ಈ ಭಾನುವಾರ ವೇಳೆಯಲ್ಲಿ, ಈ ಒಂದು 10 ಗಂಟೆಯಲ್ಲಿ ನಿನಗೆ ಬೇಕಾಗಿರುವಂಥ ಒಂದು ವಚನ ಏನಂತಂದರೆ, ಅಂಜಬೇಡ ಮಗನೇ, ಅಂಜಬೇಡ ಮಗಳೇ. ಈ ಒಂದು ಪ್ಯಾಂಡಮಿಕ್ನಲ್ಲಿ ನಾವಿದ್ದೇವೆ, ಈ ಸಮಸ್ಯೆಗಳಲ್ಲಿ ನಾವಿದ್ದೇವೆ. ನಮ್ಮ ಸಭೆಯಲ್ಲಾಗಲಿ, ಬೇರೆ ಬೇರೆ ಸಭೆಗಳಲ್ಲಾಗಲಿ, ಇಡೀ ಪ್ರಪಂಚದಾದ್ಯಂತ ಈ ಒಂದು ವೈರಾಣುದಿಂದ ಅನೇಕ ರೀತಿಯಲ್ಲಿ ನಮಗೆ ತೊಂದರೆಗಳು ಆಗಿವೆ. ಕೆಲವರು ಕೋವಿಡ್ ಸೆಂಟರ್ಗೆ ಹೋಗಿ ವಾಪಸ್ ಬಂದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹುಷಾರಾಗಿ ಬಂದಿದ್ದಾರೆ ಅವರು. ದೇವರವರನ್ನು ಕೈ ಚಾಚಿ ಮುಟ್ಟಿದ್ದಾನೆ. ಅದಕ್ಕೋಸ್ಕರ ಇವತ್ತು ಅಂಜಬೇಡ ಅಂತ ಕರ್ತನು ಹೇಳ್ತಾ ಇದ್ದಾನೆ. ಬಿ ಸೇಫ್ ದ್ಯಾನ್ ಬಿ ಸಾರಿ ಲೇಟರ್ ಆನ್. ಕೀಪ್ ಡಿಸ್ಟೆನ್ಸ್. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳ್ರಿ ಮತ್ತು ಮಾಸ್ಕನ್ನು ಹಾಕಿಕೊಳ್ಳ್ರಿ. ಕರ್ತ ನಿಮ್ಮನ್ನು ಬಲಪಡಿಸಲಿ. ಅಂಜಬೇಡ ಅಂತ ಹೇಳಿದೆ ಯಾರಿಗೆ? ಜಕರ್ಯನಿಗೆ. ಪ್ರಾರ್ಥನೆ ಕೇಳ್ತು. ಆಮೇಲೆ ನಿನಗೆ ಒಬ್ಬ ಮಗ ಹುಟ್ಟತಾನಂತ ಹೇಳ್ಬಿಟ್ಲೆ. ಸರಿ ಇರಲಿ. ಆ ಮಗನು ಹುಟ್ಟಿದ. ಯಾರವನ ಹೆಸರು? ಸ್ನಾನಿಕನಾದ ಯೋಹಾನನ್. ಮುದಿ ಪ್ರಾಯದಲ್ಲಿರುವಂಥ, ಮುಟ್ಟು ನಿಂತು ಹೋಗಿರುವಂಥ, ಬಂಜೆ ಅನಿಸಿಕೊಂಡಂಥ ಎಲಿಜಬೆತ್ ಅವಳಿಗೆ ಮಗನು ಕೊಡುವಂಥ ಸಮಯದಿಂದ ನೋಡಬೇಕಾಗಿದ್ರೆ ಆ ಸೈಲೆನ್ಸ್ ಅಥವಾ ಆ ಮೌನ ಕಾಲ ಮುಗಿದೋಯ್ತು ಅಂದ್ಬಿಟ್ಟು ನಾವು ನೋಡ್ತೇವೆ. ಈಗ ಸ್ನಾನಿಕನಾದ ಯೋಹಾನನು ಈಗ ಬೆಳೆದು ಬಂದಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಈಗ ಇಮ್ಮಾನುವೇಲ್ನು ಹುಟ್ಟಿದ್ದಾನೆ, ಯೇಸು ಸ್ವಾಮಿ ಹುಟ್ಟಿದ್ದಾನೆ. 6 ತಿಂಗಳ ಡಿಫರೆನ್ಸ್ನಲ್ಲಿ ಗಬ್ರಿಯಲ್ ಎಂಬ ದೂತನು ನಜರೇತಿಗೆ ಹೋಗಿ ಮರಿಯಳನ್ನು ಭೇಟಿಯಾಗಿ ಅಂಜಬೇಡ ಅಂತ ಹೇಳಿದ ಕರ್ತನು. ಆ ವಾಕ್ಯದಲ್ಲಿ ನೋಡಬೇಕಾಗಿದ್ರೆ ಒಂದು ವಿಶೇಷವಾದ ಒಂದು ನಿರೀಕ್ಷೆಯನ್ನ ಕರ್ತನು ಆಕೆಗೆ ತಂದ. ನೀನು ಗರ್ಭಿಣಿ ಆಗ್ತಿ ಅಂತ ಹೇಳಿದ. ಇದು ಹೇಗಾದಿತ್ತು ಅಂತ ಅವಳು ಅನೇಕ ಪ್ರಶ್ನೆಗಳನ್ನು ಕೇಳಿದ್ಲು. ಆದರೂ ಕೂಡ ನಿನ್ನ ಮಾತಿನಂತೆ ಅದಾಗಲಿ ನನಗೆ ಅಂತ ಕೊನೆಗೆ ಒಪ್ಪಿಕೊಂಡ್ಮೇಲೆ ಗಬ್ರಿಯಲ್ನು ಮಾತಾಡೋದು ಬಿಟ್ಟು ಅವನು ಪರಲೋಕಕ್ಕೆ ಹೋದ. ಆಗ ಗರ್ಭ ಧರಿಸಿರುವಂಥ ಈ ಕನ್ಯೆ ಮರಿಯಳು ಕನ್ಯೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದು. ಇದು ಶ್ರೇಷ್ಠವಾಗಿರುವಂಥ ಒಂದು ಸತ್ಯ. ಇದನ್ನು ಡಿನೈ ಮಾಡೋದಕ್ಕೆ, ಇದನ್ನ ರದ್ದು ಮಾಡೋದಕ್ಕೆ ಅನೇಕ ಥಿಯೋಲೋಜಿಯನ್ಸ್ ಅನಿಸ್ಕೊಂಡಿರುವಂಥವ್ರು, ಅವರು ಕೂಡ ದೊಡ್ಡ ದೊಡ್ಡ ಜ್ಞಾನಿಗಳು ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಪರಲೋಕದಿಂದ ಬಂದಿರುವಂಥ ಈ ಒಂದು ಸೈಲೆನ್ಸ್ ಬ್ರೇಕರ್ ಈಸ್ ಜೀಸಸ್ ಕ್ರೈಸ್ಟ್ ಇನ್ ದ ವೂಂಬ್ ಆಫ್ ವರ್ಜಿನ್ ಮೇರಿ. ಇದು 100ಕ್ಕೆ 100ರಷ್ಟು ಸತ್ಯ. ಇದು ನಿನ್ನ ರೀತಿಯಲ್ಲಿ ನಮ್ಮ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದು ಈ ರೀತಿಯಾಗಿ ನ್ಯಾಚುರಲ್ ಆಗಿ ಪುರುಷ ಸಂಕಲ್ಪದಿಂದ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ರೆ ನಿನ್ನ ರೀತಿಯಲ್ಲಿ ಅವನು ಪಾಪಿಯಾಗಿ ಹುಟ್ಟಿ ಬರ್ತಿದ್ದೆ ಅಂದ್ಬಿಟ್ಟು ನಾವು ನೋಡ್ತೇವೆ. ನಿಷ್ಕಳಂಕನ ಆಗಿರುವಂಥ ಯೇಸು ಸ್ವಾಮಿ ಆತನು ಹುಟ್ಟಿ ಬರುವಾಗ ಆತನು ಪುರುಷ ಸಂಕಲ್ಪದಿಂದ ಆಗಲಿ ಕಾಮದಿಂದ ಹುಟ್ಟಿ ಬರಲಿಲ್ಲ. ಕನ್ಯೆ ಮರಳಲ್ಲಿ ಆತನು ಹುಟ್ಟಿ ಬಂದನೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಅಷ್ಟೇ ಅಲ್ಲ ಯೇಸು ಸ್ವಾಮಿ ಹುಟ್ಟಿದಾಗ ಇನ್ನೊಂದೇನು ಕನ್ಫರ್ಮೇಷನ್ ಕೊಟ್ಟ ಅಂದರೆ ಗಬ್ರಿಯೇಲನು ಇದು ಸತ್ಯ ಅಂತ ತಿಳ್ಕೊಳ್ಳೋದಕ್ಕೆ ನಿನಗೆ ಮರಿಯಳೆ ಕೇಳಿಸ್ಕೊ ಅಂತ ದೂತನು ಹೇಳಿದೆ ಏನಂತಂದರೆ, ನಿನ್ನ ಬಂಧು ಆಗಿರುವಂಥ ಎಲಿಜಬೆತ್ ಇದ್ದಾಳಲ್ಲ, ಅವಳು ಈಗ 6 ತಿಂಗಳು ಗರ್ಭಿಣಿಯಾಗಿದ್ದಾಳೆ ಅಂತ. ಒಬ್ಬಳು ಬಂಜೆ, ಒಬ್ಬಳು ಕನ್ಯೆ.
ಎಂಥ ಚಂದ ರೀ ಇದು. ದೇವರ ಅದ್ಭುತದಿಂದ ಅದ್ಭುತ ಮಹಾ ಅದ್ಭುತ ಸ್ವರೂಪನಾಗಿರುವಂಥ ಒಂದು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ತರೋಕ್ಕಿಂತ ಮುಂಚೆ ಈ ಎರಡು ಅದ್ಭುತಗಳನ್ನು ಮಾಡಿ ಇಡೀ ಪ್ರಪಂಚಕ್ಕೆ ತೋರಿಸಿದ ನಾನೇ ನಿಜವಾದ ರಕ್ಷಕನೇ ಅಂದ್ಬಿಟ್ಟು. ಆಮೇಲೆ ನಾವು ಹೀಗೆ ನೋಡ್ತೇವೆ ಏನಂತಂದರೆ ಆಮೇಲೆ ಸ್ನಾನಿಕನಾದ ಯೋಹಾನ ಹುಟ್ಟುತ್ತಾನೆ, ಬೆಳೀತಾ ಬರ್ತಾನೆ. ಸ್ನಾನಿಕನಾದ ಯೋಹಾನನು ಮತ್ತು ಯೇಸು ಸ್ವಾಮಿ ಕಸಿನ್ಸ್ ಅವರು ಬಂಧುಗಳವರು. ಆಮೇಲೆ ಯೇಸು ಸ್ವಾಮಿ ಹುಟ್ಟಿ ನಜರೇತ್ನಲ್ಲಿ ಬೆಳಿತಾನೆ. ಸ್ನಾನಿಕನಾದ ಯೋಹಾನ ಬೆಳಿತಾನೆ. ಸ್ನಾನಿಕನಾದ ಯೋಹಾನನ ಕೆಲಸ ಏನಂತಂದರೆ, ನೀವು ಪಶ್ಚಾತ್ತಾಪ ಪಡ್ರಿ, ಇಡೀ ಒಂದು ಇಸ್ರಾಯೇಲ್ ದೇಶಕ್ಕೆ ನೀವು ಪಶ್ಚಾತ್ತಾಪ ಪಟ್ಟು ನೀವು ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ ಅಂದ್ಬಿಟ್ಟು ದೀಕ್ಷಾಸ್ನಾನ ಮಾಡಿಸುವಂಥ ಅವನು ಜಾನ್ ದ ಬ್ಯಾಪ್ಟೈಸರ್ ಅಂತ ನೋಡ್ತಾ ಇದ್ದೀವಿ. ಅವನು ದೀಕ್ಷಾಸ್ನಾನ ಮಾಡಿಸ್ತಿದ್ದೆ ಎಲ್ಲರಿಗೂ. ಆಮೇಲೆ ಕೊನೆಗೆ ಅವನೊಂದು ದೊಡ್ಡ ಪೆನಿಕಲ್ ಆಫ್ ಹಿಸ್ ಮಿನಿಸ್ಟ್ರಿ ಅಂತ ನೋಡ್ತಾ ಇದ್ದೀವಿ. ಆ ಒಂದು ಸೇವೆಯ ಉತ್ತುಂಗ ಏನು ಅಂತಂದರೆ, ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಗೆ ದೀಕ್ಷಾಸ್ನಾನ ಮಾಡಿಸ್ತಾನೆ. ಇದು ಐ ಥಿಂಕ್ ಇಟ್ ವಾಸ್ ದ ಪೀಕ್ ಆಫ್ ಹಿಸ್ ಮಿನಿಸ್ಟ್ರಿ, ಹೈಲೈಟ್ ಅಂತ ನೋಡ್ತಾ ಇದ್ದೀವಿ. ಶ್ರೇಷ್ಠವಾದ ಒಂದು ಸಂಗತಿ. ಬರೀ ದೀಕ್ಷಾಸ್ನಾನ ಮಾಡಿಸೋದಷ್ಟೇ ಅಲ್ಲ, ಇನ್ನೂ ಒಂದು ಮಿನಿಸ್ಟ್ರಿ ಇತ್ತು. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಇವತ್ತು. ಅದಕ್ಕೋಸ್ಕರ ನಾವು ಓದಿರುವಂಥ ಭಾಗಕ್ಕೆ ನಾವು ಬರೋಣ ಪ್ರಿಯ ಸಹೋದರ ಸಹೋದರಿ. ಯೋಹಾನ್ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಈಗ ಓದಿರುವಂಥ ಭಾಗ ಏನಾಗ್ತಿದೆ ಅಂತಂದರೆ, ಪ್ರತಿಯೊಂದು ರಬ್ಬಿಯು, ಒಂದು ಗುರು, ಯಹೂದ್ಯರ ಪದ್ಧತಿಗನುಸಾರವಾಗಿ ಒಂದು ರಬ್ಬಿಯು ತನಗೆ ಒಂದು ಶಿಷ್ಯರ ಒಂದು ಮಂಡಳಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅವರನ್ನು ಟ್ರೈನ್ ಮಾಡ್ತಿದ್ದ, ದೇವರ ವಿಚಾರದಲ್ಲಿ ಅವರಿಗೆ ಬೋಧಿಸ್ತಿದ್ದ, ಅನೇಕ ನೀತಿಯ ಪಾಠಗಳನ್ನು ಕೂಡ ಅವರು ಹೇಳಿಕೊಡ್ತಾ ಇದ್ರು ಅಂದ್ಬಿಟ್ಟು ನಾವು ನೋಡ್ತೇವೆ. ತೋರಾದಿಂದ ಅಥವಾ ಮೊದಲಿನ 5 ಪುಸ್ತಕಗಳಿಂದ ಅವರಿಗೆ ಬೋಧನೆ ಒಂದೊಂದು ರಬ್ಬಿ ಕೊಡ್ತಿದ್ರು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಒಂದು ದಿವಸ ಏನಾಯ್ತು ಅಂದರೆ, ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿ 30 ವರ್ಷದವನಾಗಿ ಆತನು ಸೇವೆಗೆ ಬರುವಂಥ ಟೈಮ್ನಲ್ಲಿ ದೀಕ್ಷಾಸ್ನಾನ ಆದ ಮೇಲೆ ನೋಡುವಾಗ ಯೇಸು ಕ್ರಿಸ್ತನು ಅಲ್ಲಿ ಹಾದು ಹೋಗಿ ಓಡಾಡ್ತಿರುವಂಥದ್ದನ್ನು ಕಂಡು ಸ್ನಾನಿಕನಾದ ಯೋಹಾನ್ ಏನಂತಂದರೆ, ನಾವು ನೋಡೋಣ 29ನೇ ವಚನದಲ್ಲಿ ನೋಡೋಣ. ಯೋಹಾನ್ ಬರೋ ಸುವಾರ್ತೆ 1ನೇ ಅಧ್ಯಾಯ ಮತ್ತು ಅದರ 29ನೇ ವಚನ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿಯೇ. ಯೇಸು ಕ್ರಿಸ್ತನ ವಿಷಯವಾಗಿ ಇಂಟ್ರೊಡ್ಯೂಸ್ ಮಾಡಿದಂಥವನೇ ಸ್ನಾನಿಕನಾದ ಯೋಹಾನನ್. ಏನಂದ ಗೊತ್ತಾ, ಇವತ್ತು ನಾನು ನೀನು ಏನಾದರೂ ಆ ಸ್ಥಳದಲ್ಲಿ ಇದ್ದಿದ್ರೆ, ಯೇಸು ಸ್ವಾಮಿಯ ಕಸಿನ್ ಆಗಿದ್ರೆ ನಾವು, ಮತ್ತು ಅದು ಯೇಸು ಕ್ರಿಸ್ತನಿಗಿಂತ ಶರೀರದಲ್ಲಿ ನೋಡ್ಬೇಕಂತಾನೆ 6 ತಿಂಗಳು ದೊಡ್ಡವನು. ಯಾರೋ ಸ್ನಾನಿಕನಾದ ಯೋಹಾನ್ ಅಣ್ಣ, ನಮ್ಮ ಕಸಿನ್, ನಮ್ಮ ತಮ್ಮ ಯೇಸು ಅಂತ ಅವನ ಹೆಸರು, ನಜರೇತಿನವನು. ಅವರ ಆ ತಂದೆ ತಾಯಿ ನನಗೆ ಗೊತ್ತು, ಭಾಳ ಪರಿಚಯ. ನಾವು ಹೋಗ್ಬಿಟ್ಟು ಎಲ್ಲ ಆಟ ಆಡ್ತಿದ್ವಿ ಜೊತೆಗೆ ಅಂತ ಹೇಳ್ಬೋದಾಗಿತ್ತಾ? ನೀವು ಆಗಿದ್ರೆ ಆ ರೀತಿಯಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಿದ್ವಿ ನಾವು, ಗೊತ್ತಿಲ್ಲ ನಮಗೆ. ಆದ್ರೆ ಒಂದಂತೂ ಸತ್ಯ, ಸ್ನಾನಿಕನಾದ ಯೋಹಾನನ ವಿಷಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವನು ಗರ್ಭದಲ್ಲಿರುವಾಗಲೇ ಪರಿಶುದ್ಧಾತ್ಮ ಭರಿತನಾಗಿದ್ದಂತೆ. ಯಾರೋ? ಸ್ನಾನಿಕನಾದ ಯೋಹಾನ. ಹಾಗಾದರೆ ಪರಿಶುದ್ಧಾತ್ಮನಿಂದ ಭರಿತವಾಗಿರುವಂಥ ಯೋಹಾನನು ಯೇಸು ಸ್ವಾಮಿಯನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಪರಿಶುದ್ಧಾತ್ಮನು ಒಳಗೆ ಹೇಳಿರಬೇಕು, ನೀನು ತಮ್ಮ ಅಂತ ಹೇಳಬೇಡ, ನೀನು ಈತನು ಜೀವ ಸ್ವರೂಪನಾದ ದೇವರು, ತ್ರಯೇಕ ದೇವರಲ್ಲಿ 2ನೇ ವ್ಯಕ್ತಿ ಅಂತ ಹೇಳಬೇಕು ಅಂತ. ಆದರೆ 2ನೇ ವ್ಯಕ್ತಿ ಬಂದಿರುವಂಥ ಕಾರಣ, ಉದ್ದೇಶವನ್ನು ಸ್ನಾನಿಕನಾದ ಯೋಹಾನನು ನೇರವಾಗಿ ಸರಳವಾಗಿ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿಬಿಟ್ಟ. ಈಗೋ ಯಜ್ಞಕ್ಕೆ ನೇಮಿಸಿರುವಂಥ ದೇವರ ಕುರಿಮರಿ, ಲೋಕದ ಸಮಸ್ತ ಪಾಪವನ್ನು ತೆಗೆದುಕೊಂಡು ಹೋಗುವಂಥ ದೇವರ ಕುರಿಮರಿ ಅಂತ ಈ ರೀತಿಯಾಗಿ ಅವನು ಇಂಟ್ರೊಡ್ಯೂಸ್ ಮಾಡಿದ. ಎಂಥ ಚಂದಾರಿ ಇದು. ಅದಕ್ಕೆ ನನಗನ್ನಿಸ್ತದೆ ಅಲ್ಲಿ ನಿಂತಿರುವಂಥ ಆತನ ಶಿಷ್ಯರಿಗೆ ಗಾಬರಿಯಾಗಿ ಹೋಗಿರ್ಬೋದು. ಯಾರಿಗೆ? ಈ ಒಂದು ಪುಸ್ತಕವನ್ನು ಬರೆದಿರುವಂಥ ಯೋಹಾನನು ಕೂಡ ಒಬ್ಬ ಶಿಷ್ಯನು. 2 ಶಿಷ್ಯರು ಆತನೊಂದಿಗೆ ಇದ್ರಂತೆ ನಾವು ನೋಡ್ತಾ ಇದ್ದೇವೆ. 35ನೇ ವಚನ ನೋಡ್ತಾ ಇದ್ದೀರವಲ್ಲಿ. 35ನೇ ವಚನ ಓದೋಣ, ಕೇಳಿಸ್ಕೊಳ್ಳೋಣ. ಮರುದಿನ ತಿರುಗಿ ಯೋಹಾನನು
ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಹಾ. ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಸಾಕು. ಹಾಗಾದ್ರೆ ಥ್ಯಾಂಕ್ ಯು. ಹಾಗಾದ್ರೆ ಇಬ್ಬರು ಶಿಷ್ಯರು ಅಲ್ಲಿ ನಿಂತ್ಕೊಂಡಿದ್ರು. ಯಾರ ಶಿಷ್ಯರು ಇವರು? ಸ್ನಾನಿಕನಾದ ಯೋಹಾನನ ಶಿಷ್ಯರು ಇವರು, ಈ ರಬ್ಬಿಯ ಶಿಷ್ಯರು ಇವರು. ನಿಂತ್ಕೊಂಡಿರುವಾಗ ತಿರುಗಿ ಒಂದು ಅನೌನ್ಸ್ಮೆಂಟ್ ಆಗತ್ತೆ. ಜೊತೆಗೆ ನಿಂತ್ಕೊಂಡಿದ್ರು ಸ್ನಾನಿಕನಾದ ಯೋಹಾನ್ ಗುರು ಜೊತೆಗೆ ಸಹ ಇಬ್ರು ಶಿಷ್ಯರು ನಿಂತ್ಕೊಂಡಿದ್ರು. ಈ ಗುರು ಏನ್ ಮಾಡ್ಬೇಕು? ತನ್ನ ಶಿಷ್ಯರನ್ನ ಬೇರೆಯವ್ರ ಹತ್ರ ಬೇರೆ ಗುರುಗೆ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಬಹಳ ಕಷ್ಟ. ಒಂದು ಗುರು ತನ್ನದೇ ಆಗಿರುವಂಥ ಶಿಷ್ಯರನ್ನ ಇನ್ನೊಂದು ಗುರುವಿಗೆ ತೋರಿಸುವಂಥದ್ದು ಬಹಳ ಕಷ್ಟ ಇವತ್ತು. ತಮ್ಮದೇ ಎಲ್ಲಿ ಪೊಸಿಷನ್ ವೀಕ್ ಆಗ್ಬಿಡುತ್ತೇನೋ ಅಂತ, ನಮ್ಮ ಜನ ಎಲ್ಲ ಆ ಕಡೆ ಪಾರ್ಟಿ ಸೇರ್ಕೊಳ್ತಾರೇನೋ ಅಂತ. ಇದು ಮನುಷ್ಯಂದಿದು ಬುದ್ಧಿ. ಆದರೆ ಪವಿತ್ರಾತ್ಮನಿಂದ ಭರಿತನಾಗಿರುವ ಸ್ನಾನಿಕನ ಯೋಹಾನನು ಅವನು ಸ್ವಾರ್ಥಿ ಆಗಲಿಲ್ಲ. ಯಾರ್ಯಾರು ಪರಿಶುದ್ಧಾತ್ಮನಿಂದ ಭರಿತರಾಗ್ತಾರೋ ಅವರು ನಿಸ್ವಾರ್ಥಿ ಆಗಿ ಜೀವಿಸ್ತಾರೆ, ನಿಸ್ವಾರ್ಥಿಗಳಾಗಿ ಜೀವಿಸ್ತಾರೆ. ಇದು ವಿಶೇಷವಾದ ಒಂದು ಸಂಗತಿ ಇವತ್ತು ಕರ್ತನು ನಮಗೆ ಹೇಳ್ತಿದ್ದಾನೆ. ಇವತ್ತು ಏನಂದ? ಸತ್ಯವನ್ನು ನೋಡಿದ. ಯೇಸು ಸ್ವಾಮಿ ವಿಷಯದಲ್ಲಿ ಸತ್ಯವನ್ನು ನೋಡಿದ. ಏನಂದ? ಈಗ ಯಜ್ಞಕ್ಕೆ ನೇಮಿಸಿರುವಂಥ ದೇವರ ಕುರಿಮರಿ ಲೋಕದ ಸಮಸ್ತ ಪಾಪವನ್ನು ತೆಗೆದುಕೊಂಡು ಹೋಗುವಂತಹದ್ದು. ಹಂಗಂದ ತಕ್ಷಣ ಒಬ್ಬ ಯಹೂದ್ಯರು ಇವರಿಬ್ರು ಯಾರು? ಯೋಹಾನ್ ಸುವಾರ್ತೆಯನ್ನು ಬರೆದಿರುವಂಥ ಯೋಹಾನನು ಮತ್ತು ಪೇತ್ರನ ತಮ್ಮನಾಗಿರುವಂಥ ಅಂದ್ರೇನು ಕೂಡ ನಿಂತ್ಕೊಂಡಿದ್ದಾನೆ ಅಲ್ಲಿ. ಅವರಿಬ್ಬರು ಅಲ್ಲಿ ನಿಂತ್ಕೊಂಡಿರುವಂಥ ಇಬ್ಬರಿಗೆ ಅಂತಂದ್ರೆ ಅವ್ರಿಗೆ ಏನಿಸ್ತು ಅಂತಂದ್ರೆ ತಿರುಗಿ ನೋಡಬೇಕು ಅಂತ. ಯಾಕಂದ್ರೆ ಅನೌನ್ಸ್ಮೆಂಟ್ ಆಗಿ ಹೋಗಿದೆ. ತಿರುಗಿ ನೋಡುವಾಗ ಯಾರಿದ್ದಾರೆ? ಆ ಕುರಿಮರಿ 4 ಕಾಲ ಮೇಲೆ ನಡೀತಾ ಇಲ್ಲ, 2 ಕಾಲ ಮೇಲೆ ನಡೀತಿರುವಂಥ ಆ ಯೇಸು ಸ್ವಾಮಿ ವಿಷಯದಲ್ಲಿ ಪರಿಚಯ ಆಗೋಯ್ತು. ಬಹಳ ಇಂಟ್ರೆಸ್ಟ್ ಬರ್ತದೆ ಅವ್ರಿಗೆ. ಏನಪ್ಪ ಇದು? ಒಬ್ಬ ವ್ಯಕ್ತಿಯನ್ನು ತೋರಿಸಿ ದೇವರ ಕುರಿಮರಿ ಅಂತಾರಲ್ಲ, ಇದು ಹೆಂಗೆ ಇದು ಅಂತ. ಯಜ್ಞಕ್ಕೆ ನೇಮಿಸಿರುವಂಥದ್ದು, ನೇಮಕವಾಗಬೇಕು. ಹಳೆ ಒಡಂಬಡಿಕೆಯಲ್ಲೂ ಕೂಡ ನೇಮಕವಾಗಿರುವಂಥ ಕುರಿಮರಿಯನ್ನ ಅವರು ಪಸ್ಕದ ಕುರಿಮರಿಯನ್ನ ನೇಮಿಸಿ 10ನೇ ದಿವಸ ಅದನ್ನ ಹಿಂಡಿನೊಳಗಿಂದ ಆರಿಸಿಕೊಂಡು, ಒಂದು ಗಂಡನ್ನು ಆರಿಸಿಕೊಂಡು, ಸುಮಾರು 1 ವರ್ಷದ ಕುರಿಮರಿಯನ್ನು ಆರಿಸಿಕೊಂಡು 4 ದಿವಸ ಪರೀಕ್ಷೆ ಮಾಡಬೇಕು. ಏನಾದರೂ ತಪ್ಪಾಗ್ತದಾ ಅಂತ, ಅಥವಾ ಅದೇನಾದ್ರು ಕಳಂಕ ಏನಾದರೂ ಇದೆಯಾ ಅಂತ, ಏನು ಊನವಾಗಿದೆಯಾ ಅಥವಾ ಏನೋ ಸಮಸ್ಯೆ ಇದೆಯಾ ಅಂತ ಆ ಕುರಿಗೆ. ಇದು ಎಲ್ಲ ಯಜ್ಞಗಳು ಯೇಸು ಕ್ರಿಸ್ತನಿಗೆ ಸೂಚನೆ ಆಗಿತ್ತು. 4 ದಿವಸ ಅಲ್ಲ, 4 ವರ್ಷ ಅಲ್ಲ, 400 ವರ್ಷ ಅಲ್ಲ, ಎಷ್ಟೇ 4000 ವರ್ಷ ಕೂಡ ಟೆಸ್ಟ್ ಮಾಡಿದ್ರು ಕೂಡ ನನಗನ್ನಿಸ್ತದೆ ಯೇಸು ಕ್ರಿಸ್ತನಲ್ಲಿ ಯಾವ ಕಳಂಕ ಕಂಡು ಬರಲಿಲ್ಲ. ಯಜ್ಞಕ್ಕೆ ನೇಮಿಸಿರುವಂಥ ಕುರಿಮರಿ ಅಂದ್ಬಿಟ್ಟು ನಾವು ನೋಡಿದ್ವಿ. ಹಾಗಾದರೆ ಇವ್ರಿಗೆ ಇಂಟ್ರೆಸ್ಟ್ ಬಂದ್ಬಿಡ್ತು. ಹಾಗಾದರೆ ಈತನೇನೋ ಸ್ಪೆಷಲ್ ಆಗಿರಬೇಕು ಅಂತ ಆತನ ನೋಡಿದ ತಕ್ಷಣ ಇವರಿಬ್ಬರು ಶಿಷ್ಯರಿಗೆ ಏನಾಗೋಯ್ತು? ಒಳಗಡೆ ಒಂದು ಏನೋ ಆಗಿರಬೇಕು, ಅದು ಚೇಂಜಸ್. ಅದಕ್ಕೆ ಏನು ಮಾಡಿದ್ರು ಅವರು? ಆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಅವರು ಹೋದ್ರೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಯೇಸು ಕ್ರಿಸ್ತನ್ ಏನು ಮಾಡ್ತಾನೆ? ಅವರು ಹಿಂಬಾಲಿಸೋದನ್ನು ನೋಡಿ ಅಥವಾ ಅದನ್ನು ನೋಡ್ಬಿಟ್ಟು ಹಿಂದೆ ತಿರುಗಿಕೊಂಡು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಾನೆ ನೋಡೋಣ. ಏನಂತ ನೋಡ್ತೇವೆ? 38ನೇ ವಚನ ಓದಿಕೊಳ್ಳೋಣ. 38ನೇ ವಚನ ಓದಿಕೊಳ್ಳೋಣ. ಯೇಸು ಹಿಂದಿರುಗಿ ಅವರು ತನ್ನ ಹಿಂದೆ ಬರುವುದನ್ನು ಕಂಡು, ನಿಮಗೆ ಏನು ಬೇಕಾಗಿದೆ ಎಂದು ಕೇಳಲು ಅವರು, ರಬ್ಬಿಯೇ, ನೀನು ಇಳುಕೊಂಡಿರುವುದು ಎಲ್ಲಿ ಅಂದರು. ಸಾಕು, ಥ್ಯಾಂಕ್ ಯು. ಯೇಸು ಸ್ವಾಮಿ ತಿರುಗಿಕೊಂಡು ಏನಂದ? ನಿಮಗೆ ಏನು ಬೇಕು ಅಂತ. ಎಂಥ ಪ್ರಶ್ನೆ ರೀ ಇದು! ಯಾರಾದರೂ ಕ್ಯಾನ್ ಯು ಇಮ್ಯಾಜಿನ್ ವೆನ್ ಗಾಡ್ ಆಸ್ಕ್ಸ್ ವಾಟ್ ಯು ವಾಂಟ್? ದೇವರು ತಾನೇ ಸಾಕ್ಷಾತ್ ತಾನು ಇಲ್ಲಿ ಬಂದು ನಿಂತ್ಕೊಂಡು ನಿನಗೇನು ಬೇಕು ಅಂತ ಕೇಳಿದರೆ ನನಗನ್ನಿಸ್ತದೆ ಒಂದು ಲಿಸ್ಟ್ ತೆಗೆದು ಅಲ್ವಾ, ಏನಾದರೂ ಒಂದು ಲಿಸ್ಟ್ ತೆಗೆದು ಟಿಕ್ ಮಾಡ್ಕೊಳ್ಳೋದ? ಇದು ಬೇಕೋ, ಇದು ಬೇಕೋ. ಯಾವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಇವತ್ತು ನೀನು ಹುಡುಕ್ತಾ ಇದ್ದಿ? ವಿಶೇಷವಾದ ಒಂದು ಪ್ರಶ್ನೆ. ಇದು ವಿಚಿತ್ರವಾದ ಒಂದು ಪ್ರಶ್ನೆ ಆಗಿರ್ಬೋದು, ಆದರೆ ಇವತ್ತು ವಿಶೇಷವಾದ ಪ್ರಶ್ನೆ ಆಗಿದೆ. ಪ್ರಿಯ ಸಹೋದರ ಸಹೋದರಿ, ಪ್ರಿಯ ವೀಕ್ಷಕರೇ, ಇವತ್ತು ಕೇಳಿಸ್ಕೊಳ್ರಿ. ಏನಂತಂದರೆ, ಇವತ್ತು ಯೇಸು ಈ ಪ್ರಶ್ನೆನ ನಿನಗೆ ಕೇಳಿದ್ರೆ, ನಿನಗೇನು ಬೇಕಾಗಿದೆ ಅಂತ ಕೇಳಿದ್ರೆ, ಅಯ್ಯೋ ನನಗೆ ಒಂದು ಸುಮ್ಮನೆ ಸ್ವಲ್ಪ ಕಾಯಿಲೆ ವಾಸಿ ಆಗಿಬಿಡ್ಬೇಕು ಅಷ್ಟೇ ಸಾಕಪ್ಪ, ಈ ತಲೆನೋವು ಹೋಗ್ಬಿಟ್ರೆ ಸಾಕು ನನಗೆ ಅಂತ, ಯಾಕೋ ಈ ಬಲಗೈ ಯಾಕೋ ನೋವ್ತದೆ ಯಾವಾಗಲೂ ಅಂತ, ಇಷ್ಟೇ ಸಾಕೋ? ಇಷ್ಟಕ್ಕ ಬಂದಿರೋದು ನೀನು?
ಸ್ಥಾನಮಾನಗಳಿಗೋಸ್ಕರ ನೀನು ಬಂದೇನು? ಒಳ್ಳೆ ಎಜುಕೇಷನ್ ಆಗ್ಬಿಡ್ಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಆಗ್ಬೇಕು, ನಮ್ಗೆ ಒಳ್ಳೆ ಮಕ್ಕಳಿಗೆ ಫ್ಯೂಚರ್ ಆಗ್ಬೇಕು, ಅದಕ್ಕಾಗಿ ಇದಕ್ಕಾಗಿ ಎಲ್ಲ ಭೌತಿಕವಾಗಿರುವಂಥ ಸಂಗತಿಗಳನ್ನು ಒಂದು ದೊಡ್ಡ ಲಿಸ್ಟ್ ಮಾಡಿ ಆ ಯೋಹಾನನು ಮತ್ತು ಅಂದ್ರೇನು ನಿನ್ನ ಲಿಸ್ಟ್ ತೋರಿಸೋ ನನ್ನ ಲಿಸ್ಟ್ ತೋರಿಸಿ ನೋಡೋಣ ಇಬ್ಬರು ಸೇರಿಕೊಂಡು ಈ ರಬ್ಬಿಗೆ ಕೇಳ್ಬಿಡೋಣ ಅಂತ ಹೊರಟ್ರೇನು? ಇಲ್ಲ, ಅವ್ರು ಕೇಳಿದ್ದೇನಂತಂದರೆ ರಬ್ಬಿ ಅಂದರೆ ಗುರುವೇ. ರಬ್ಬಿ ಮತ್ತು ಗುರುವೇ ಅಂದ ತಕ್ಷಣನೇ, ಅಡ್ರೆಸ್ ಮಾಡಿದ ತಕ್ಷಣನೇ ಏನಾಗೋದ್ರಿ ಇವರು? ಅನುಯಾಯಿಗಳಾದ್ರು ಇವರು, ಡಿಸೈಪಲ್ಸ್ ಆಗೋಗ್ಬಿಟ್ರು ಇವರು, ಶಿಷ್ಯರಾಗೋಗ್ಬಿಟ್ರು. ಯಾಕಂದ್ರೆ ಗುರುವಿಗೆ ಯಾರು ಬೇಕೋ? ಹಿಂದೆ ಹಿಂಬಾಲಕರು ಬೇಕೋ ಆತನಿಗೆ. ಹಾಗಾದರೆ ಅವರು ಗುರುವೇ ಅಂತ ಅಡ್ರೆಸ್ ಮಾಡಿದ ತಕ್ಷಣನೇ ಅವರು ಶಿಷ್ಯರಾಗ್ಬಿಟ್ರು ಇಬ್ಬರು. ಏನು ಕೇಳ್ತಾರೆ ಅವರು? ನೀನು ಇಳ್ಕೊಂಡಿರುವಂಥದ್ದು ಎಲ್ಲಿ ಅಂತ. ನೀನು ಇಳ್ಕೊಂಡಿರುವಂಥದ್ದು ಎಲ್ಲಿ ಅಂತ. ನನಗನ್ನಿಸ್ತದೆ ಪ್ರಿಯ ಸಹೋದರ ಸಹೋದರಿ, ವಾಕ್ಯ ಹೀಗೆ ಹೇಳ್ತದೆ. ನನಗೆ ಒಂದು ಆ ಇಡೀ ದಿವಸ ಯೇಸು ಕ್ರಿಸ್ತನೊಂದಿಗಿದ್ರು ಅವರು. 4 ಗಂಟೆವರೆಗೂ, ಸಾಯಂಕಾಲ 4 ಗಂಟೆವರೆಗೂ ಅವರು ತಂಗಿದ್ರು. ಯಾರ ಜೊತೆಗೆ? ಯೇಸು ಸ್ವಾಮಿ ಜೊತೆಗೆ. ಯೇಸು ಸ್ವಾಮಿ ಮನೆಗೆ ಹೋಗ್ಬಿಟ್ರು ಅವರು. ಅಲ್ಲ, ಎಂಥ ಪ್ರಶ್ನೆ ರೀ! ಇನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ನೋಡಿ ವೆರಿ ಗುಡ್. ಈ ಪ್ರಶ್ನೆಯನ್ನು, ನೀನು ಇಳ್ಕೊಂಡಿರುವಂಥದ್ದು ಎಲ್ಲಿ ಅಂತ ಕೇಳಿದ್ದು ಪ್ರಶ್ನೆಯನ್ನು ಯಾರಿಗೆ ಕೇಳಿದ್ರು ಗೊತ್ತಾ? ಯೇಸು ಸ್ವಾಮಿ ಕೇಳಿದ್ರು. ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೀಗೆ ಹೇಳಿದ್ದಾನೆ. ಏನಂತಂದ್ರೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳು ಏನಿವೆ, ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವಿಲ್ಲ. ಹಾಗಾದರೆ ತಲೆ ಬಿಡುವಷ್ಟು ಸ್ಥಳ ಇಲ್ಲದಿರುವಂಥ ಆತನ ಸ್ಥಳ ನೀನು ಇಳ್ಕೊಂಡಿರುವುದು ಎಲ್ಲಿ ಅಂತ ಕೇಳಿದರೆ ಇದೊಂದು ವಿಪರ್ಯಾಸವಾಗಿ ಕಾಣ್ಬೋದು. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ಆ ಶಿಷ್ಯರಿಗೆ ಏನು ಹೇಳ್ತಾನೆ ಅಂತಂದರೆ, ನೀವು ಆಮೇಲೆ ಬನ್ನಿರಿ, ನಾನು ಮನೆಗೆ ಹೋಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೇನೆ ಅನ್ನಲಿಲ್ಲ. ನೀವು ಫೋನ್ ಮಾಡಿ ಬನ್ನಿರಿ, ನಾನು ಕಾರ್ಡ್ ತೊಗೊಳ್ರಿ, ವಿಸಿಟಿಂಗ್ ಕಾರ್ಡ್ ಅಂತ ಹೇಳಲಿಲ್ಲ. ಆಮೇಲೆ ಯಾರ ಹತ್ರ ಆದರೂ ಹೇಳಿ ಕಳಿಸ್ತೇನೆ, ಆಮೇಲೆ ಬನ್ನಿರಿ, ಒಂದು ಏನಾದ್ರು ಸ್ವಲ್ಪ ರೆಡಿ ಮಾಡಿರ್ತೇನೆ, ಒಂದು ಟೀ ಗಿ ಮಾಡೋದಕ್ಕೆ ರೆಡಿ ಮಾಡಿರ್ತೇನೆ, ಅಥವಾ ನನ್ನ ಮನೆ ಸ್ವಲ್ಪ ಗಲೀಜಿದೆ ಅಂತ ಹೇಳಿಲ್ಲ ಕರ್ತನು. ಬಂದು ನೋಡಿರಿ ಅಂತ. ಬಂದೇನು ಮಾಡ್ರಿ? ನೋಡಿರಿ ಅಂತ. ಆಗ ಟೈಮ್ ಕೂಡ ಕೊಡಲ್ಪಟ್ಟಿದೆ. ಬಿಕಾಸ್ ಬೈಬಲ್ ಇಸ್ ಅ ಫ್ಯಾಕ್ಟ್ ಆ್ಯಂಡ್ ಫಿಗರ್. ಬೈಬಲ್ ಇಸ್ ಏನದು ಬುಕ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್, ಡೇಟ್ಸ್ ಆ್ಯಂಡ್ ಟೈಮ್ಸ್ ಅಂತ ನೋಡ್ತಾ ಇದ್ದೀವಿ. ಇದು ಕಟ್ಟು ಕತೆ ಅಲ್ಲ ಪ್ರಿಯ ಸಹೋದರ ಸಹೋದರಿ. ಈ ಸತ್ಯವೇದದಲ್ಲಿ ನಮಗೆ ನಿರ್ದಿಷ್ಟವಾಗಿರುವಂಥ ಆ ಸಮಯಗಳು, ಕಾಲಗಳು, ತಿಂಗಳುಗಳು, ಟೈಮ್ ಕೂಡ ಕೊಡಲ್ಪಟ್ಟಿದೆ ಪ್ರಿಯ ಸಹೋದರ ಸಹೋದರಿ. ಯೇಸು ಸ್ವಾಮಿಯ ಚರಿತ್ರೆಯಲ್ಲಿ ಕೂಡ ಸಮಯಗಳನ್ನು ನೋಡ್ತಾ ಇದ್ದೀವಿ. ಆಮೇಲೆ ನಿಮ್ಗೊಂದು ಹೋಮ್ವರ್ಕ್ ಆಗಿ ಕೊಡ್ತೇನೆ. ಯೇಸು ಕ್ರಿಸ್ತನು ಸತ್ತಿರುವಂಥದ್ದು ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಎಲ್ಲರಲ್ಲಿ 4 ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಎಷ್ಟು ಗಂಟೆಗೆ ಶಿಲುಬೆಗೆ ಹಾಕಿದ್ರು, ಎಷ್ಟು ಗಂಟೆಗೆ ಪ್ರಾಣ ಬಿಟ್ಟ ಅಂತ ನೀವು ಸ್ವಲ್ಪ ಹೋಮ್ವರ್ಕ್ ಮಾಡಿ ನೋಡ್ರಿ. ಟೈಮ್ ಕೊಡಲ್ಪಟ್ಟಿದ್ದೀರಿ ಅದಕ್ಕೆ. ಯಾಕಂತಂದರೆ ಗಾಡ್ ಈಸ್ ಆಕ್ಯುರೇಟ್ ಇನ್ ಹಿಸ್ ಪ್ರೋಗ್ರಾಮ್. ಹೋಗ್ತಾರೆ, ನೋಡೋಣ ಸ್ವಲ್ಪ ನೋಡೋಣ. 39 ಓದಿ. 39, 40. 39, 40 ಓದೋಣ. ಆತನು ಬಂದು ನೋಡಿರಿ ಅಂದಾಗ ಅವರು ಬಂದು ಆತನು ಇಳುಕೊಂಡಿದ್ದ ಸ್ಥಳವನ್ನು ನೋಡಿ. ಆತನು ಇಳುಕೊಂಡಿದ್ದ ಸ್ಥಳವನ್ನು ನೋಡಿದಂತೆ. ಅಲ್ಲ, ಈಗ ಯಾವುದೋ ಗೃಹ ಪ್ರವೇಶ ಅಂತ ಕರೀತಾರಲ್ವ, ಹೌಸ್ ವಾರ್ಮಿಂಗ್ ಸೆರೆಮನಿ ಅಂತ ಕೇಳ್ತಾರಲ್ವ. ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗಲಿಲ್ಲ. ನಾನು ಎಲ್ಲರೂ ಹೋಗಿ ಕೂತ್ಬಿಡ್ತೀನಿ. ಆದರೆ ನಮ್ಮ ಮಿಸ್ಸಸ್ಗೆ ತುಂಬ ಇಷ್ಟ. ಏನಂತಂದರೆ, ನೀವು ಯಾವ ಟೈಲ್ಸ್ ಹಾಕಿದ್ದೀರಿ, ಅಥವಾ ಏನೋ ಇದು ಕಿಚನ್ ಹೇಗಿದೆ, ಕಿಚನ್ ವಿಷಯದಲ್ಲಿ ಆಲೋಚನೆ ಮಾಡ್ತಾರೆ ಅವರು. ಆ ಸ್ಪೇಸ್ ವಿಷಯದಲ್ಲಿ, ವರ್ಕಿಂಗ್ ಸ್ಪೇಸು ಅದು ಇದನ್ನೆಲ್ಲ ನೋಡ್ತಾರೆ ಅವರು. ಟ್ಯಾಪ್ಸ್ ಯಾವುದು, ಇದು ಏನು ಅಂತ. ನಾನು ಸ್ವಲ್ಪ ಕೂತಿರ್ತೀನಿ. ಬಟ್ ಆದರೆ ಈ ಇಬ್ಬರು ಶಿಷ್ಯರು ನನಗನ್ನಿಸ್ತದೆ ಅವರು ಮನೆ ನೋಡಕ್ಕೆ ಹೋಗಲಿಲ್ಲ. ಏನು 2 BHK 1 BHK ಅಂತ, ಏನು ಮಟೀರಿಯಲ್ ಯೂಸ್ ಮಾಡಿದ್ರಿ ಅಂತ, ಎಷ್ಟಾಯ್ತು ಕಾಸ್ಟು ಅಂತ, ಏನು ಕಟ್ಟಡ ನೋಡಕ್ಕೆ ಹೋದ್ರೇನೋ ಅವರು? ಇಲ್ಲ, ರಬ್ಬಿಯನ್ನು ನೋಡಕ್ಕೆ ಹೋದರು. ಪ್ರಿಯ ಸಹೋದರ ಸಹೋದರಿ, ಈ ಯೋಹಾನ್ ಬರೆದ ಸುವಾರ್ತೆಯನ್ನು ಬರೆದಂಥ ಭಕ್ತನು, ಈ ಯೋಹಾನನೇ ಸುವಾರ್ತೆ ಬರೆದಂಥ ಭಕ್ತನು ಒಬ್ಬನಾಗಿದ್ದನು ಅಂದ್ಬಿಟ್ಟು ನಾವು ನೋಡ್ತೇವೆ. ಈತನೇ ಬರೀತಾನೆ. ಏನಂತಂದರೆ, ಈತನೇ ಮೊದಲನೇ ಅಧ್ಯಾಯದ ನೋಡ್ರಿ ದಯವಿಟ್ಟು 18ನೇ ವಚನ ಓದಿ. 18ನೇ ವಚನ, ಮೊದಲನೇ ಅಧ್ಯಾಯ 18ನೇ ವಚನ. ಏನಂತಾನೆ ಯೋಹಾನನು? ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಸಾಕು. ದೇವರನ್ನ ಯಾರೂ ಎಂದೂ ಕಂಡಿಲ್ಲ,
ಅಲ್ಲಿ ಒಂದು ಕಾಮ ಇದೆ, ಫುಲ್ ಸ್ಟಾಪ್ ಇಲ್ಲ ಅಲ್ಲಿ, ಒಂದು ಪೂರ್ತಿ ಪೂರ್ಣ ವಿರಾಮ ಇಲ್ಲ ಅಲ್ಲಿ, ಅಲ್ಪ ವಿರಾಮ ಹಾಕಿದ್ದಾನೆ. ಒಳ್ಳೇದಾಯ್ತು, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪೂರ್ಣ ವಿರಾಮ ಹಾಕಿದರೆ ಯಾವ ತಪ್ಪಾಗ್ಲಿಕ್ಕಿಲ್ಲ ದೇವ್ರದು. ಆದರೆ ಅಲ್ಪ ವಿರಾಮ ಹಾಕಿ ಒಂದು ಕಾಮ ಹಾಕ್ಬಿಟ್ಟು ಕರ್ತನು ಮುಂದೆ ವರಿಸ್ತಾನೆ. ಮುಂದೆ ವರಿಸಿದ್ದಾನ್ರಿ, ಅದೇ ಬಹಳ ಶ್ರೇಷ್ಠವಾಗಿರುವಂಥ ಸುವಾರ್ತೆ. ಅದು ಏನಂತೆ ಮುಂದೆ? ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಓದಿ, ಆತನೇ ತಿಳಿಯಪಡಿಸಿದ್ದಾನೆ. ಹಾಗಾದ್ರೆ ಯೋಹಾನ್ ಬರೋ ಸುವಾರ್ತೆಯಲ್ಲಿ ಇವತ್ತು ನೋಡ್ಬೇಕಾಗಿದ್ರೆ ನೋಡುವಂತಹದ್ದು, ತಿಳಿಯುವಂತಹದ್ದು, ದೇವರನ್ನ ತಿಳ್ಕೊಳ್ಳುವಂತಹದ್ದು ಸತ್ಯ ಎದ್ದು ಬರ್ತಾ ಇದೆ ಇವತ್ತು. ಸ್ನಾನಿಕನಾದ ಯೋಹಾನನು ಇಂಟ್ರೊಡ್ಯೂಸ್ ಮಾಡಿದ. ನನಗನ್ನಿಸ್ತದೆ ಈಗ ಯಜ್ಞಕ್ಕೆ ನೇಮಿಸಿರುವಂಥ ಕುರಿಮರಿ ಅಂತ ನಾವು ನೋಡುವಾಗ ಆ ಶಿಷ್ಯರು ಈ ಗುರುವನ್ನು ಬಿಟ್ಟು ಹೋಗ್ತಿರುವಂಥ ಸಮಯದಲ್ಲಿ ನನಗನ್ನಿಸ್ತದೆ ಇವನು ಹೊಟ್ಟೆ ಕಿಚ್ಚಪಡಲಿಲ್ಲ, ಇವನು ಹ್ಯಾಟ್ಸ್ ಆಫ್ ಅಂದ, ನಂದು ಕೆಲಸ ಮುಗೀತು ನನಗಿಲ್ಲಿ ಅಂತ, ನನ್ನ ಕೆಲಸ ಮುಗೀತಿಲ್ಲಿ ಅಂತ. ಶ್ರೇಷ್ಠವಾದ ಒಂದು ಕೆಲಸವನ್ನು ಸ್ನಾನಿಕನಾದ ಯೋಹಾನ ಮಾಡಿದ. ಆದರೆ ಬಂದು ನೋಡಿದಾಗ ಮನೆ, ಕಟ್ಟಡ, ಕಿಟಕಿ, ಬಾಗಿಲು, ಮಟೀರಿಯಲ್ಲು, ಟೀ ಕುಡ್ಡ, ಆ ಉಡ್ಡ, ಇದು ಅದು ಏನು ಕೇಳಲಿಲ್ಲ. ಏಸು ಕ್ರಿಸ್ತನೊಂದಿಗೆ ಅವರು ಇದ್ದು ಬಿಟ್ರೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಸುಮಾರು 4 ಗಂಟೆ ಸಾಯಂಕಾಲದವರೆಗೂ ದೇ ವರ್ ಮಿಸ್ಸಿಂಗ್ ಫ್ರಮ್ ಪಬ್ಲಿಕ್ ವ್ಯೂ. ಯಾರೋ ಈ ಇಬ್ಬರು ಶಿಷ್ಯರು ಬಹಿರಂಗವಾಗಿ ಕಾಣಿಸ್ಕೊಳ್ಳಿಲ್ಲ ಎಲ್ಲೂ. ನನಗನ್ನಿಸ್ತದೆ ಪೇತ್ರನು, ಅಣ್ಣನಾಗಿರುವ ಪೇತ್ರನು ಅನ್ಕೊಂಡಿರ್ಬೇಕು ಅಂದ್ರೇನು ಎಲ್ಲಿ ಹೋದ ಅಂತ. ಅಮ್ಮ ನೋಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ಅಂತ. ಜಬೆದಾಯನ ಕುಟುಂಬದಲ್ಲಿ ಎಲ್ಲಿ ಇವನು ಯೋಹಾನನ ಎಲ್ಲಿ ಹೋಗ್ಬಿಟ್ನಪ್ಪ, ಯಾಕೋಬನ್ ಕೇಳು ಅಂತಿದ್ದಾನೋ ಗೊತ್ತಿಲ್ಲ. ಫಿಶಿಂಗ್ ಮುಗಿಸ್ಲಿಲ್ಲ ಅವರೇನೋ ಗೊತ್ತಿಲ್ಲ, ಫಿಶಿಂಗ್ ಹೋಗಿದ್ರಲ್ಲ ಗೊತ್ತಿಲ್ಲ. ಆದರೆ ಹೇಳುವುದು ಇಷ್ಟೇ ಸತ್ಯ ಹೇಳ್ತಾ ಇದ್ದೀನಿ ಏನಂತಂದರೆ, ಅವರು ಒಂದೇ ಕೊಠಡಿಯಲ್ಲಿ, ಒಂದೇ ಮನೆಯಲ್ಲಿ ಯೇಸುವಿನ ಜೊತೆಗಿದ್ರಲ್ಲ, ಇದು ಶ್ರೇಷ್ಠವಾಗಿರುವಂಥ ಒಂದು ಅನುಭವ ಆಗೋಯ್ತು ಅವ್ರಿಗೆ. ಅವತ್ತು ಏನು ಡಿಸ್ಕಷನ್ ಆಯಿತೋ ಗೊತ್ತಿಲ್ಲಪ್ಪ ನನಗೆ. ಇಡೀ ದಿವಸ ಏನು ಮಾತಾಡಿರ್ಬೇಕು ಅವರು? ಇಡೀ ದಿವಸ, ಪೂರ್ತಿ ದಿವಸ ರೀ, ಇಬ್ಬರು ಶಿಷ್ಯರನ್ನ ಇಟ್ಟುಕೊಂಡು ಕರ್ತನು ಏನು ಮಾತಾಡಿದನೋ ಗೊತ್ತಿಲ್ಲ. ಆದರೆ ನನಗೆ ಸ್ವಲ್ಪ ಗೊತ್ತಾಗಿದೆ ಈಗ ಅವ್ರದ್ದು ಪಾಯಿಂಟ್ಸ್ ಏನಾಗಿರ್ಬೋದು ಅಂತ. 1 ಯೋಹಾನ 1 ತೆಗೆದುಬಿಡ್ರಿ, ಇಷ್ಟು ವಚನ ನೋಡಿ, ಆಮೇಲೆ ನಾವು ಮುಗಿಸೋಣ. ಯೋಹಾನ್ ಬರೆದ ಮೊದಲನೇ ಪತ್ರ, ಮತ್ತೆ ಅದೇ ಯೋಹಾನ ವಿಷಯದಲ್ಲಿ ಬರಿತಾ ಇದೆ. ಯೋಹಾನ್ ಬರಿತಾ ಇದೆ ಯೇಸು ಕ್ರಿಸ್ತನ ವಿಷಯದಲ್ಲಿ. ನೋಡ್ರಿ ದಯವಿಟ್ಟು ಎಷ್ಟು ಚೆನ್ನಾಗಿದೆ ಅದು, ಎಷ್ಟು ಚೆನ್ನಾಗಿದೆ ನೋಡಿ. ಮೊದಲನೇ ವಚನ ಓದಿಕೊಳ್ಳೋಣ. ನಾವು ನಿಮಗೆ ಪ್ರಸಿದ್ಧಿ ಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ಪ್ರಸಿದ್ಧಿ ಪಡಿಸುವಂತ ಜೀವವಾಕ್ಯವು ವಿಷಯದಲ್ಲಿ ಹೇಳ್ತಿದ್ದಾನೆ. ಮುಂದೆ ಓದಿ. ಥ್ಯಾಂಕ್ ಯು. ನಾವು ನಿಮಗೆ ಪ್ರಸಿದ್ಧಿ ಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರೆ ಕೇಳಿಸಿಕೊಂಡಿದ್ದೇವೆ ಅವತ್ತು. ಆಮೇಲೆ ಕಣ್ಣಾರೆ ಕಂಡಿದ್ದೇವೆ ಯೇಸು ಸ್ವಾಮಿಯನ್ನ, ಈ ರಬ್ಬಿಯನ್ನ ಮನಸ್ಸಿಟ್ಟು ನೋಡಿದ್ದೇವೆ. ಸುಮ್ಮನೆ ಎಲ್ಲೋ ಕಿವಿಯಾರೆ ಕೇಳಿಸ್ಕೊಂಡು ಎಲ್ಲೋ ಬೈಕಲ್ಲಿ ಹೋಗ್ತಾ ಇರುವಾಗ ಏನೋ ಒಂದು ಆಟೋ ಡೊಂಗರ ಹೊಡ್ಕೊಂಡು ಹೋಗ್ತಾ ಇದ್ರು. ಇವಾಗೆಲ್ಲ ಎಲೆಕ್ಷನ್ ನಡೀತಾ ಇದೆ, ಬಟ್ ಆದರೂ ಡೊಂಗರ ಹೊಡ್ಕೊಂಡು ಹೋಗ್ತಾ ಇರುವಂತ ಏನೋ ಒಂದು ಪೋಸ್ಟರ್ ನೋಡ್ದಂಗೆ ನೋಡ್ಲಿಲ್ಲ ಅವರು. ಮನಸ್ಸಿಟ್ಟು ನೋಡ್ತಾರಂತೆ. ನೀನು ಯೇಸು ಕ್ರಿಸ್ತನನ್ನು ಹುಡುಕುವಂಥ ಸಮಯದಲ್ಲಿ ನೀನು ಒಂದು ಸ್ವಲ್ಪ ಕಿವಿಯಿಂದ ಮೆಸೇಜ್ ಕೇಳಿಸ್ಕೊಂಡಿದ್ಯಾ, ಅಥವಾ ಏನೋ ಒಂದು ಚಿತ್ರ ನೋಡಿದ್ಯಾ, ಅಥವಾ ಏನೋ ಒಂದು ನೋಡಿದ್ಯಾ, ವಾಕ್ಯ ಸುಮ್ಮನೆ ನೋಡಿಬಿಟ್ಟು ಸುಮ್ಮನೆ ದಾಟಿ ಹೋಗಿದ್ಯಾ, ಅಥವಾ ಇವತ್ತು ಮನಸ್ಸಿಟ್ಟು ಆತನನ್ನು ದೃಷ್ಟಿಸ್ತಾ ಇದೆಯಾ? ಇವತ್ತು ಮನಸ್ಸಿಟ್ಟು ನೋಡಿದ್ರಂತೆ. ಆಮೇಲೆ ಇನ್ನೊಂದಷ್ಟೇ ಅಲ್ಲ, ಮನಸ್ಸಿಟ್ಟು ನೋಡಿದ್ರೆ ಸಾಲದು. ಆಮೇಲೆ ಕೈಯಿಂದ ಮುಟ್ಟಿದ್ದೇವೆ. ಏನ್ ಮಾಡಿದ್ದೇವೆ? ಕೈಯಿಂದ ಮುಟ್ಟಿದ್ದೇವೆ ಆತನನ್ನ. ಅಂದ್ರೆ ಅನುಭವ, ಯೇಸು ಕ್ರಿಸ್ತನ ವಿಷಯದಲ್ಲಿರುವಂಥ ಆ ಒಂದು ವಿಚಾರ ಮತ್ತು ಪರಿಚಯ ಕೈಯಿಂದ ಮುಟ್ಟುವವರೆಗೂ ಅವರು ಅಲ್ಲಿ ಉಳ್ಕೊಂಡ್ರೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಇಫ್ ಯು ಸ್ಟೇ ವಿತ್ ಜೀಸಸ್, you will find not just the rabbi, but the Messiah who sent from the Father. ಬಹಳ ಕಷ್ಟ ಆಯ್ತು ಅವ್ರಿಗೆ. ಏನದು ಗೊತ್ತಾ? ಒಂದು ಕಷ್ಟ ಆಯ್ತು ರೀ ಅವ್ರಿಗೆ, ಇವ್ರಿಗಿಬ್ಬರಿಗೆ ಒಂದು ಕಷ್ಟ ಆಯ್ತು ನನಗನ್ನಿಸ್ತದೆ. ಅವರು 4 ಗಂಟೆವರೆಗೂ ಅವತ್ತು ಸಾಯಂಕಾಲ ಇಡೀ ದಿವಸ ಇದ್ದ ಮೇಲೆ ಆ ರಬ್ಬಿಯನ್ನ ಅವ್ರು ಏನು ಮಾಡಿದ್ರು ಅಂತಂದ್ರೆ, ಆತನು ಮಾತಾಡುವಾಗ, ಈ ವಿಷಯಗಳನ್ನೆಲ್ಲ ತಿಳಿಸುವಾಗ ತಂದೆ ವಿಚಾರದಲ್ಲಿ ಮಾತಾಡಿರ್ಬೋದು, ಏನೇನು ಮಾತಾಡಿದ್ರು ಗೊತ್ತಿಲ್ಲ. ಆದರೂ ಕೂಡ ಅವರು ಕಣ್ಣಿಂದ ನೋಡಿ, ಕಿವಿಯಾರ ಕೇಳಿ, ಆಮೇಲೆ ಮನಸ್ಸಿಟ್ಟು ನೋಡಿ, ಆಮೇಲೆ ಕೈಯಿಂದ ಮುಟ್ಟಿ ಅನುಭವಿಸಿ ಅವರಿಬ್ಬರು ಹೊರಗಡೆ ಬಂದಾಗ 4 ಗಂಟೆ ಸಾಯಂಕಾಲ ಆಗಿತ್ತು. ಅಂದರೆ ಏನೇನು ಮಾಡ್ತಾನೆ, ಓಡಿರ್ಬೋದು ಅವನು, ಫಾಸ್ಟಾಗಿ ಓಡೋಗಿ ಮೆಸ್ಸಿಯನು ನಮಗೆ ಸಿಕ್ಕಿದ್ದಾನೆ ಅಂತ.
ಎಂತಾದ್ರಿ ಅದು? ಸುಮ್ಮನೆ ಆರ್ಡಿನರಿ ಸ್ಟೇಟ್ಮೆಂಟ್ ಅಲ್ಲ ಅದು. ಫಾರ್ ಎ ಜೂಯಿಷ್ ಮ್ಯಾನ್ ಟು ಕಾಲ್ ಸಮ್ ಸ್ಟ್ರೇಂಜರ್ ಆನ್ ದ ರೋಡ್ ಆಸ್ ಮೆಸಾಯ ವುಡ್ ಬಿ ಬೀಂಗ್ ಸ್ಟೋನ್ ಟು ಡೆತ್ ಅಂತ ನೋಡ್ತಾರೆ. ಯಾರೋ ಅಪರಿಚಿತನು ದಾರಿಯಲ್ಲಿ ಹೋಗುವಂತ ಅಪರಿಚಿತನು ಅವನು ಯಹೂದ್ಯನಂತೆ ಕಾಣ್ತಾನೆ. ಯಹೂದ್ಯರಲ್ಲಿ ಯಹೂದ್ಯನಾಗಿರುವಂತ ಯೇಸು ಸ್ವಾಮಿಯನ್ನ ಅವರೆಲ್ಲ ಅಪರಿಚಿತರ ದಾರನೇ ಓಡಾಡ್ತಿದ್ದ ಕರ್ತನ ಮೊದಲು ತನ್ನ ಸೇವೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ. ಆತನನ್ನು ಕಂಡು ನಮಗೆ ಮೆಸ್ಸಿಯನು ಸಿಕ್ಕಿದ್ದಾನೆ ಅಂತಂದ್ರೆ ಎಂಥ ಭಯಂಕರ ಅದು. ಯಾಕಂತಂದ್ರೆ ಮೆಸ್ಸಿಯನಿಗೋಸ್ಕರ ಕಾಯ್ತಾ ಇದ್ರು. 400 ವರ್ಷ ಕಾದಿದ್ದಾರೆ, ಬರಲಿಲ್ಲ. ಆದರೆ ಈಗ ಬೆಸ್ತರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಯೇಸು ಕ್ರಿಸ್ತನ. ಮೆಸ್ಸಿಯನು ಸಿಕ್ಕಿದ್ದಾನೆ ನಮಗೆ ಅಂತ. ಇವತ್ತು ಮೆಸ್ಸಿಯನು ನಿನಗೆ ಸಿಕ್ಕಿದ್ದಾನೋ? ನೀನು ಆತನೊಂದಿಗೆ ಈ ಒಂದು ಆತನ ಮನೆಯಲ್ಲಿ ನೀನಿದ್ದೀಯೇನೋ? ಆತನ ಮನೆಯಲ್ಲಿ ನಾನು ಯಾವಾಗಲೂ ಅಂತ ಇರ್ತೀನಿ, ಏನಂತಾರೆ, ಕೇಳ್ತಾರೆ ನಿಮ್ದು ಎಷ್ಟು ಬೆಡ್ರೂಮ್ ಇದೆ ನಿಮ್ಮ ಮನೆಯಲ್ಲಿ ಅಂತ, ಎಷ್ಟು ರೂಮ್ ಇದೆ ಅಂತ ಕೇಳ್ತಾರೆ. 2 ರೂಮ್ ಇದೆ, 3 ರೂಮ್ ಇದೆ, ಒಂದು ಹಾಲು, ಕಿಚನು, ಬಾತ್ರೂಮ್, ಈ ರೀತಿಯಾಗಿ ಡೈನಿಂಗ್ ಹಾಲ್ ಕೂಡ ಇದೆ ಒಂದು ಸಣ್ಣದು ಅಂತ. ಆದರೆ ನನಗನ್ನಿಸ್ತದೆ ಏಸು ಕ್ರಿಸ್ತನ ಮನೆ ಎಲ್ಲಿದೆ ಅಂತಂದರೆ, ಏಸು ಕ್ರಿಸ್ತನ ಮನೆ ಈ ಕಟ್ಟಡದಲ್ಲಿದೆ. ಇದರಲ್ಲಿ 66 ರೂಮ್ಗಳಿವೆ. 66 ರೂಮ್ಗಳಿವೆ ರೀ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಆತನ ಜೀವನ ಚರಿತ್ರೆ ಮತ್ತು ಆತನ ರಕ್ಷಣೆ ಮಾರ್ಗ, ಶಿಲುಬೆ ಮಾರ್ಗ, ಇದನ್ನು ಕಂಡುಕೊಳ್ಬೇಕು ಅಂತಾರೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ 4 ಸುವಾರ್ತೆಗಳನ್ನು ಓದಿದರೆ ಆಗ ಕರ್ತನು ತಿರುಗಿ ನಿಮಗೆ ಹೇಳ್ತಾನೆ ಅಂತಂದರೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಮ್ಮ, ಅಪ್ಪ, ಅಮ್ಮ, ಅಪ್ಪ, ಬಂದು ನೋಡಿರಿ, ಬಂದು ನೋಡಿರಿ ಅಂತ ಕರಿತಾ ಇದ್ದಾನೆ. ಇವತ್ತು ಕರ್ತನು ನಿನ್ನನ್ನು ಕರಿತಾ ಇದ್ದಾನೆ. ಆ ಮೆಸ್ಸಿಯನು ನಿನಗೆ ಸಿಕ್ಕಿದ್ದಾನೆ. ಮೆಸ್ಸಿಯನ್ ಇವತ್ತು ಈಸ್ ಅವೈಲೇಬಲ್ ಟು ಯು. ಮೆಸ್ಸಿಯನ್ ಇವತ್ತು ಇಲ್ಲಿ ಇದ್ದಾನೆ. ಆ ಯೇಸು ರಕ್ಷಕನು ಇಲ್ಲಿದ್ದಾನೆ. ಇವತ್ತು ಬಾ, ಆತನನ್ನು ಭೇಟಿಯಾಗು, ಬಂದು ನೋಡು. ಆತನನ್ನು ಅನುಭವಿಸ್ರಿ. ಕರ್ತನು ನಿನ್ನನ್ನು ಬಲಪಡಿಸಲಿ, ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇಂಥ ಕೆಟ್ಟ ಸಮಯದಲ್ಲಿ ನೀವು ಕಂಗಾಲಾಗಬೇಡ್ರಿ. ಬನ್ನಿ ಕರ್ತನ ಹತ್ರ. ಹೌದು, ತಲೆನೋವು ಇದ್ರೆ ಹೋಗಿಸ್ತಾನೆ, ಅದು ಬೇರೆ ವಿಚಾರ. ಕೋವಿಡ್ ಇದ್ರೆ ಅದನ್ನು ಹೋಗಿಸ್ತಾನೆ, ಅದು ಬೇರೆ ವಿಚಾರ. ಆದರೆ ಆತ್ಮಕ್ಕೆ ಮನಃಶಾಂತಿಯನ್ನ, ರಕ್ಷಣೆಯನ್ನು ತರುವುದಕ್ಕೆ ಆತನು ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಕೈ ಚಾಚಿ, ಬಾ ಮಗನೇ, ಬಾ ಮಗಳೇ, ದೇವರ ವಾಕ್ಯಗಳನ್ನು ಆಶೀರ್ವದಿಸ್ಕೊಡ್ಲಿ. ಬಂದು ನೋಡಿರಿ, ಬಂದು ನೋಡಿರಿ, ಇದ್ದು ನೋಡಿರಿ, ಅನುಭವಿಸಿ ಸಂತೋಷಕ್ಕೆ ನಿಮ್ಮನ್ನು ಸೇರಿಸುವಂಥ ಕರ್ತನು ಇಲ್ಲಿದ್ದಾನೆ. ಈ ವಾಕ್ಯಗಳನ್ನು ದೇವರು ಆಶೀರ್ವದಿಸ್ಕೊಳ್ಳಿ. ಆಮೆನ್. Just as I am, thou wilt receive, wilt welcome, pardon, cleanse, relieve, because thy promise I believe. O Lamb of God, I ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಮುಂಜಾನೆಯ ಆರಾಧನೆಯಲ್ಲಿ ನೀವು ನಮ್ಮೊಂದಿಗೆ ಸೇರಿ ಕರ್ತನನ್ನು ಆರಾಧಿಸುವುದಕ್ಕೆ ಕೂಡಿ ಬಂದದಕ್ಕೆ ನಿಮಗೆ ಧನ್ಯವಾದಗಳು. ಈ ಆರಾಧನೆಯಲ್ಲಿ ನೀವು ಕರ್ತನ ಪ್ರಸನ್ನತೆಯನ್ನು ಅನುಭವಿಸಿದ್ದೀರಿ ಎಂಬುದಾಗಿ ನಾವು ನಂಬ್ತೇವೆ. ಹಾಡಿದ ಹಾಡುಗಳ ಮೂಲಕ, ದೇವರ ವಾಕ್ಯದ ಮೂಲಕ ನೀವು ಉತ್ತೇಜಿತರಾಗಿದ್ದೀರಿ ಎಂದು ಕೂಡ ನಾವು ನೆನೆಸ್ತೇವೆ. ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಮತ್ತು ಪ್ರಾರ್ಥನಾ ಮನವಿಗಳಿದ್ದರೆ ತೆರೆಯ ಮೇಲೆ ಕಾಣಿಸುವಂಥ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು, ಇಲ್ಲವೇ SMS ಮೂಲಕ ಕೂಡ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮತ್ತು ಈಗ ಸಭಾ ಪಾಲಕರು ಪ್ರಾರ್ಥನೆಯೊಂದಿಗೆ ಈ ಕೂಟವನ್ನು ಮುಗಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆ ಆದ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ಭಾನುವಾರ ವೇಳೆಯಲ್ಲಿ ಕರ್ತನೆ ನಾವು ಒಟ್ಟಾಗಿ ಸೇರಿ, ನಮ್ಮ ಮನೆಗಳಲ್ಲಿ ಕರ್ತನೆ ನಾವು ಒಟ್ಟಾಗಿ ಸೇರಿ ಕುಟುಂಬವಾಗಿ ನಾವು ಪ್ರಾರ್ಥಿಸುವಂತೆ, ಕುಟುಂಬವಾಗಿ ಆರಾಧಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳಿಕೊಳ್ಳುವಂತೆ ಕೃಪೆ ಕೊಟ್ಟಿದ್ದು, ಇದಕ್ಕಾಗಿ ಸ್ತೋತ್ರ. ಇವತ್ತು ನೋಡಿರುವಂಥ ಭಾಗದಲ್ಲಿ ಕರ್ತನೆ ನಾವು 5 ಥರವಾದ ಪಾಪಗಳ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಆದರೆ
ನಿನ್ನ ಕ್ಷಮಾಪಣೆಯು ಇನ್ನೂ ದೊಡ್ಡದೆಂದು ನೆನೆಸಿ ನಿನ್ನನ್ನು ಕೊಂಡಾಡುತ್ತೇವೆ. ಕ್ಷಮಿಸಿದ್ದಿ, ಇದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ವೀಕ್ಷಿಸಿರುವಂಥ ಎಲ್ಲ ಪ್ರಿಯರಿಗಾಗಿ ನಿನಗೆ ಸ್ತೋತ್ರ. ಹಾಗೆ ಕರ್ತನೆ, ತಮ್ಮ ಜನ್ಮದಿನವನ್ನು ಕಂಡಂಥ ಎಲ್ಲ ಪ್ರಿಯರಿಗಾಗಿ, ವೈವಾಹಿಕ ಜೀವಿತದ ವಾರ್ಷಿಕೋತ್ಸವವನ್ನು ಆಚರಿಸಿರುವಂಥ ಎಲ್ಲ ಪ್ರಿಯರಿಗಾಗಿ ನಾವು ಬೇಡಿಕೊಳ್ತಾ ಇದ್ದೇವೆ. ಒಬ್ಬೊಬ್ಬರು ನೀನು ಆಶೀರ್ವದಿಸಿ ಬಲಪಡಿಸು. ಹೊಸ ವರ್ಷದಲ್ಲಿ ಕಾಲಿಡುವಾಗ ನಿನ್ನ ಕೃಪೆಯಲ್ಲಿ ಕಾಲಿಡುವಂತೆ ಸಹಾಯ ಮಾಡು. ಒಟ್ಟು ಸೇರಿ ನಾವು ಆರಾಧಿಸುವಂತೆ ಸಹಾಯ ಮಾಡಿದ್ದಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೆ ನಮ್ಮ ಸ್ವರ್ಗೀಯ ತಂದೆ, ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಮನೆಯಲ್ಲಿ ದಯವಿಟ್ಟು ನೀವು ಎದ್ದು ನಿಂತುಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ, ಕರ್ತನ ಆಶೀರ್ವಾದಕ್ಕಾಗಿ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆತನ ಸಹವಾಸ ನಮ್ಮೆಲ್ಲರ ಸಂಗಡ, ವೀಕ್ಷಿಸಿರುವಂಥ ಎಲ್ಲ ಕುಟುಂಬಗಳ ಸಂಗಡ, ಹೇಗೂ ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೇನ್. Thank you for joining with us. Come, we'll see you next Sunday. Praise the Lord.